स्मृतिपुराणानाम् आलयं करुणालयं नमामि भगवत्पादशङ्करं लोकशङ्करं शङ्करं शङ्कराचार्यं केशवं बादरायणं सूत्रभाष्यकृतौ वन्दे भगवन्तौ पुनः पुनः जय. ನಾವು ಪರಮಾರ್ಥ ಚಿಂತಾಮಣಿ ಇವತ್ತು ಚಿಂತನೆ ಮಾಡೋಣ. ಅದರಲ್ಲಿ ಹಿಂದೆ ಎಲ್ಲಿಗೆ ಬಿಟ್ಟಿದ್ವು ಅಲ್ಲಿಂದ ಮುಂದಕ್ಕೆ ಹೋಗೋಣ. ಇವತ್ತು ಪರಮಾರ್ಥ ಚಿಂತಾಮಣಿಯಲ್ಲಿ ಬರೀ ಅರಿವಿನ ಸ್ವಭಾವ ನಾವು ನೋಡಬೇಕಾಗಿದೆ. ಇದು 124 ದೇವರ ಮತ್ತು ಗುರುಗಳ ಒಂದು ಆಶೀರ್ವಾದದಿಂದ ನಾವು ಇದ್ರ ಚಿಂತನೆ ಮಾಡೋಕ್ಕಾಗ್ತಾ ಇದೆ ಅಂತಲೇ ಹೇಳಬೇಕು. ಆದ್ದರಿಂದ ಅವ್ರನ್ನ ನೆನೆಸ್ಕೊಂಡು ಮುಂದಕ್ಕೆ ಹೋಗೋಣ. ಬರೀ ಅರಿವಿನ ಸ್ವಭಾವ. ಇಲ್ಲಿವರೆಗೂ ನಾವು ಇರುವು, ಅರಿವು, ಎಚ್ಚರ, ಕನಸು ಅವುಗಳಿಗಿರೋ ಹೋಲಿಕೆ ನೋಡ್ಕೊಂಡು ಬಂದಿದ್ದಾಯಿತು. ಈಗ ಬರೀ ಅರಿವು. ಹಿಂದೆ ನಾವು ಇರುವಿನ ವಿಚಾರದಲ್ಲೂ ಬರೀ ಇರುವಿನ ವಿಚಾರ ನಾವು ಚಿಂತನೆ ಬಂದ್ವಲ್ಲ. ಹಾಗೆ ಬರೀ ಅರಿವಿನ ವಿಚಾರ ನಾವು ಚಿಂತನೆ ಮಾಡಬೇಕಾಗಿದೆ. ಮಾಡ್ತಾ ಹೋಗೋಣ. 124 ನಿದ್ರೆ ಎಂಬುದು ಜ್ಞಾನವಿಲ್ಲದ ಅವಸ್ಥೆ ಅಲ್ಲ. ನಮ್ಮ ಪ್ರತಿಯೊಬ್ಬರಿಗೂ ನಿದ್ರೆ ಆಗ್ತಾ ಇರೋದು. ತನಿ ನಿದ್ರೆ, ಗಾಢ ನಿದ್ರೆ, ಸೌಂಡ್ ಸ್ಲೀಪ್, ಡೀಪ್ ಸ್ಲೀಪ್ ಹಿಂಗೆಲ್ಲ ಹೇಳ್ತೀವಿ. ಎಚ್ಚರ ಕನಸುಗಳು ಇಲ್ಲದ ಅಂತಲೂ ಹೇಳ್ತೀವಿ. ಯತ್ರ ಸುಪ್ತೋ ನ ಕಂಚನ ಕಾಮಂ ಕಾಮಯತೆ ತತ್ ಸುಷುಪ್ತಿ. ಈ ನಿದ್ರೆಯನ್ನ ಇದಕ್ಕಿನ್ನೂ ಒಂದು ಹೆಸರೇನಪ್ಪ ಅಂತಂದ್ರೆ ಸುಷುಪ್ತಿ ಅಂತೀವಿ. ಇದನ್ನ ಸ್ವಪ್ನ ಅಂತ ಕೂಡ ಕರೀತಾರೆ. ಸಂಸ್ಕೃತ್ನಲ್ಲಿ ಸ್ವಪ್ನ ಅಂತಂದ್ರೆ ಕನಸ್ಗೂ ಕರೀತಾರೆ, ಸ್ವಪ್ನ ಕನಸು. ನಿದ್ರೆಗೂ ಕರೀತಾರೆ. ನಿದ್ರೆನ ಏನು ಹೇಳ್ತಾರೆ? ಸ್ವಪ್ನವಿಲ್ಲದ ನಿದ್ರೆ ಅಂತಾರೆ ಅಷ್ಟೆ. ಒಟ್ಟಿನಲ್ಲಿ ನಾವು ಸುಷುಪ್ತಿ, ನಿದ್ರೆ ತಗೊಳ್ಳೋಣ. ಇಲ್ಲಿ ಈ ಟಾಪಿಕ್ನಲ್ಲಿ ಹೆಡ್ಡಿಂಗ್ ಏನು ಅಂದರೆ ನಿದ್ರೆಯಲ್ಲಿ ನಮ್ಮ ಜ್ಞಾನ ಇರೋದಿಲ್ವಾ? ಇಷ್ಟೇ ಪ್ರಶ್ನೆ. ಇರುತ್ತೋ ಇಲ್ವೋ ಪ್ರಶ್ನೆ ಕೇಳ್ತಾ ಇದ್ದೀನಿ. ನಿದ್ರೆಯಲ್ಲಿ ನಮ್ಮ ಜ್ಞಾನ, ಅರಿವು ಇರುತ್ತಾ ಇಲ್ವಾ? ಯಾರಾದ್ರೂ ಉತ್ತರ ಕೊಡಬೇಕು ಬೇಗ. ಇರುತ್ತೆ ಸರ್. ಅಷ್ಟೇ, ಇದ್ದೇ ಇರುತ್ತೆ. ನಮ್ಗೆ ಉತ್ತರ ಗೊತ್ತಾಗೋಯ್ತು. ಉತ್ತರ ಗೊತ್ತಾದರೆ ಇನ್ನು ಕಷ್ಟ ಇಲ್ಲ. ಆದರೆ ಯಾವ ಜ್ಞಾನ ಇರೋದಿಲ್ಲ ಅಂತ ಹೇಳ್ತಾರೆ ಇಲ್ಲಿ? ಪ್ರತ್ಯಯಗಳ ಅರಿವಿರೋದಿಲ್ಲ. ಎಚ್ಚರ ಕನಸುಗಳಲ್ಲಿ ಡೂಪ್ಲಿಕೇಟ್ ಅರಿವಿರುತ್ತೆ. ಅದು ಬೇರೆ ಬೇರೆ ಅರಿವುಗಳು, ಆಕಾಶದ ಜ್ಞಾನ, ಪಟದ ಜ್ಞಾನ, ಬಟ್ಟೆ ಜ್ಞಾನ, ಹೀಗೆ ಬೇರೆ ಬೇರೆ ಜ್ಞಾನಗಳಾಗ್ತಾ ಇರುತ್ತೆ. ಅಲ್ಲಿ ಕರ್ಮೇಂದ್ರಿಯಗಳಿಂದ ಆಗೋ ಜ್ಞಾನ, ಜ್ಞಾನೇಂದ್ರಿಯಗಳಿಂದ ಆಗೋ ಜ್ಞಾನ, ಮನಸ್ಸು, ಬುದ್ಧಿ, ಚಿತ್ತ, ಅಹಂಕಾರ, ಅಂತಃಕರಣದಿಂದ ಆಗೋ ಜ್ಞಾನ, ನೆನಪುಗಳು, ಇವುಗಳನ್ನೆಲ್ಲ ಪ್ರತ್ಯೇಕವಾದ ಅರಿವುಗಳು, ಬಿಡಿ ಬಿಡಿ ಅರಿವುಗಳು ಅಂತಾರೆ. ಇವು ನಮ್ಮ ನಿದ್ದೆಯಲ್ಲಿ ಇರೋಲ್ಲ. ಎಚ್ಚರ ಕನಸಿನಲ್ಲಿ ಇವಿರುತ್ತೆ. ಇದಕ್ಕೆ ಅವಸ್ಥೆಯಲ್ಲೇ ತೋರಬೇಕು. ಯಾವ ಅವಸ್ಥೆ? ದೃಶ್ಯ ಪ್ರಪಂಚದಲ್ಲಿ. ಇದಕ್ಕೆ ತ್ರಿಪುಟಿ ಇರಬೇಕು, ಕಾಲದಲ್ಲಿರಬೇಕು, ದೇಶದಲ್ಲಿರಬೇಕು. ಇದಕ್ಕೆ ಅಂತಃಕರಣ ಇರಬೇಕು. ನಾನು ಅಹಂಕಾರ, ಮನಸ್ಸು, ಬುದ್ಧಿ, ಚಿತ್ತ, ಅಹಂಕಾರ, ಇದಕ್ಕೆ ವಿಷಯಗಳಿರಬೇಕು. ಇಷ್ಟು ಇದ್ದರೆ ಇಲ್ಲಿ ಜ್ಞಾನ ಆಗ್ತಾ ಇರುತ್ತೆ. ಬೇರೆ ಬೇರೆ ಜ್ಞಾನಗಳು. ಈ ಜ್ಞಾನಗಳು ನಮಗೆ
ಎಚ್ಚರ ಕನಸುಗಳಲ್ಲಿ ಆಗ್ತಾ ಇರುತ್ತೆ. ಆದರೆ ಎಚ್ಚರ ಕನಸಿನಲ್ಲಿ ಬರೀ ಅರಿವು, ನಿಜವಾದ ಅರಿವು ಇರುತ್ತೋ ಇಲ್ವೋ? ಇರುತ್ತೆ ನೋಡ್ರಿ. ನಿಜವಾದ ಅರಿವು ಅಂದರೆ ನಮ್ಮ ಆತ್ಮಸ್ವರೂಪ, ಬ್ರಹ್ಮ, ನನ್ನ ನಿಜವಾದ ಸ್ವರೂಪ, ಜ್ಞಾನ ಸ್ವರೂಪ, ಆನಂದ ಸ್ವರೂಪ ಇರುವ ಅರಿವು ನೀವು ಏನು ಬೇಕಾದರೂ ಕರೀರಿ, ಮೂರು ಅವಸ್ಥೆಗಳಲ್ಲೂ ಸಮವಾಗಿರುತ್ತೆ. ಈ ದೃಶ್ಯ ಪ್ರಪಂಚದಲ್ಲಿ ಇರುವಂಥ ಬಿಡೀ ಅರಿವುಗಳು, ಇದು ಬಿಡೀ ಅರಿವು, ನಿದ್ದೆಯಲ್ಲಿರೋದು ಬರೀ ಅರಿವು. ಇದು ಬಿಡಿ ಅರಿವು ಅಂತ ಯಾಕೆ ಹೇಳ್ತಾರೆ ಅಂದರೆ, ಇಲ್ಲಿ ತ್ರಿಪುಟಿ ಇರುತ್ತೆ, ಸಬ್ಜೆಕ್ಟ್ ಆಬ್ಜೆಕ್ಟ್ ಜೊತೆಯಲ್ಲಿರುತ್ತೆ. ನಿದ್ದೆನಲ್ಲಿ ಬರೀ ಸಬ್ಜೆಕ್ಟ್. ಸಬ್ಜೆಕ್ಟ್ ಅಂದರೆ ಯಾವುದಲ್ಲಿ ರಿಯಲ್ ಐ ಇರುತ್ತೆ, ಅಷ್ಟೇ ವ್ಯತ್ಯಾಸ. ಇಷ್ಟು ನಾವು ತಿಳ್ಕೊಂಡು ಮುಂದಕ್ಕೆ ಹೋಗೋಣ, ನಮಗೆ ಸ್ಪಷ್ಟವಾಗಿ ಅರ್ಥ ಆಗುತ್ತೆ. ಈವರೆಗೂ ನಾವು ಬೇರೆ ಬೇರೆ ರೀತಿಗಳಿಂದ ವಿಚಾರ ಮಾಡಿದ್ದೀವಿ. ಎಚ್ಚರ ಕನಸುಗಳು ನೋಡಿ, ಎಚ್ಚರ ಕನಸುಗಳಿಂದ ನಿದ್ದೆಯ ಅನುಭವವನ್ನು ಕಂಪೇರ್ ಮಾಡಿಕೊಂಡು ಎಲ್ಲ ನೋಡ್ಕೊಂಡು ಬಂದಿದ್ದೀವಿ. ಈ ವಿಚಾರಗಳಿಂದ ನಮ್ಗೆ ಏನಪ್ಪ ಸಿದ್ಧ ಆಯಿತು ಅಂತಂದರೆ, ಆಮೇಲೆ ಇನ್ನೊಂದು, ಈ ನಿದ್ದೆ ಅವಸ್ಥೆ ತುಂಬ ಮುಖ್ಯ. ಈ ನಿದ್ದೆನ ಏನಂತ ಕರೀತಾರೆ ಗೊತ್ತಾ? ಈ ನಿದ್ದೆ ಅವಸ್ಥೆನ ಕೀ ಅಂತ ಕರೀತಾರೆ. ಇವಾಗ ನಮ್ಮ ಹತ್ರ ಬೀಗ್ಗಳು ಬೇಕಾದಷ್ಟು ಇರಲಿ, ಮಾಸ್ಟರ್ ಕೀ ಒಂದು ಇದ್ಬಿಟ್ರೆ ನೀವು ಯಾವ ಬೀಗ ಬೇಕಾದರೂ ತೆಗಿಬೋದು. ಹಾಗೆ ನಿದ್ದೆ ಅನ್ನೋದೊಂದು ಮಾಸ್ಟರ್ ಕೀ. ಮತ್ತು ಈಗ ಮೊಬೈಲ್ನಲ್ಲಿ ನೀವು ಈ ಪಾಸ್ವರ್ಡ್ನು ಜ್ಞಾಪಕ ಇಟ್ಕೋಬೇಕಾಗಿಲ್ಲ. ಥಂಬ್ ಪ್ರಿಂಟ್, ಇಂಡೆಕ್ಸ್ ಫಿಂಗರು, ಲೆಫ್ಟೋ ರೈಟೋ ಹೀಗೆ ಸುಮ್ಮನೆ ಮುಟ್ಟಿದ್ರೆ ಸಾಕು, ಮೊಬೈಲ್ನಲ್ಲಿ ಹೀಗೆ ಇಟ್ಕೊಂಡು ಹಿಂದೆಗಡೆ ಇರುತ್ತೆ, ಇದನ್ನು ಮುಟ್ಟಿದ್ರೆ ಸಾಕು ಓಪನ್ ಆಗಿಬಿಡುತ್ತೆ. ನೋಡಿ, ಓಪನ್ ಆಗೋಯ್ತು. ಆದ್ದರಿಂದ ಇಲ್ಲಿ ಥಂಬ್ ಪ್ರಿಂಟ್ ಅಂತೀವಿ. ಸೊ ಇವಾಗ ಅದೆಲ್ಲ ಬಂದಿದೆ, ಗೊತ್ತಿದೆ. ನಾವು ಯಾವುದಾದ್ರೂ ಆಸ್ತಿ ಗಿಸ್ತಿ ತಗೊಂಡ್ರೆ ನಮ್ಮ ಥಂಬ್ ಪ್ರಿಂಟ್ಸ್ ತಗೊತಾರೆ. ಯಾಕೆಂದರೆ ಒಬ್ಬರು ಫಿಂಗರ್ ಪ್ರಿಂಟ್ ಇದ್ದಂಗೆ ಇನ್ನೊಬ್ರದ್ದು ಇರೋಲ್ಲ. ಈಗ ಬ್ಯಾಂಕಿನ ಅಕೌಂಟ್ ಓಪನ್ ಮಾಡೋದಕ್ಕೂ ಇದನ್ನೇ ಉಪಯೋಗಿಸ್ತಾರೆ. ಸೊ ಅದು ಒಂದು ಇದ್ಬಿಟ್ರೆ ಪ್ರಪಂಚನೇ ಆಟ ಆಡಿಸ್ಬಿಡ್ಬೋದು. ಹಾಗೆ ಈ ಮೂರು ಅವಸ್ಥೆಗಳಲ್ಲಿ ನಿದ್ದೆ ಅನ್ನೋದು ಥಂಬ್ ಪ್ರಿಂಟ್ ಇದ್ದಂಗೆ. ಮತ್ತು ಇದನ್ನು ರಾಜ ಅಂತ ಕರೀತಾರೆ. ಹಾಗೆ ಕನಸನ್ನ ರಾಣಿ ಅಂತ ಕರೀತಾರೆ, ಎಚ್ಚರವನ್ನ ಮಂತ್ರಿ. ಯಾಕೆಂದ್ರೆ ಅಲ್ಲಿ ಈ ಮಂತ್ರಿ ಅದಿರುತ್ತೆ, ಬುದ್ಧಿ ಇರುತ್ತೆ. ಹಾಗೆ ಮತ್ತೆ ಈ ನಿದ್ದೆಯನ್ನ ಕಿರೀಟ ಅಂತ ಕರೀತಾರೆ. ಹೇಗೆ ರಾಜನಿಗೆ ಕಿರೀಟ ತುಂಬ ಶ್ರೇಷ್ಠವೋ, ಹಾಗೆ ಮೂರು ಅವಸ್ಥೆಗಳಲ್ಲಿ ನಿದ್ರೆ ಅಂತ ಅನ್ನೋದು ಕಿರೀಟ, ಮೈನ್ ಪಿಲ್ಲರ್ ಅಂತಾರೆ. ನಮಗೆ ಅನುಭವ ಆಗಿದೆ. ಕನಸಿಲ್ಲದೆ ಬೇಕಾದರೆ ಇರಬಹುದು, ನಿದ್ದೆ ಇಲ್ಲದೆ ಯಾರಾದರೂ ಇರಿ ನೋಡೋಣ. ಬೇಕಾದರೆ ಎಚ್ಚರ ಇಲ್ಲದೇನೂ ಇರ್ಬೋದು, ಕೋಮಾದಲ್ಲಿ ವರ್ಷಗಟ್ಟಲೆ ಇರ್ತಾರೆ, 15 ವರ್ಷ. ಎಲ್ಲಿ ನಿದ್ದೆ ಇಲ್ಲದೆ ಒಂದು 5 ದಿನ ಇರಿ ನೋಡೋಣ, ಮೆಂಟಲ್ ಹಾಸ್ಪಿಟ್ಲಲ್ಲಿ ಇರ್ತಾನೆ ಅವನು. ಆದ್ದರಿಂದ ನಿದ್ದೆ ತುಂಬ ಅನುಕೂಲ ಆಗುತ್ತೆ ನಮ್ಮ ಪ್ರತಿಯೊಂದಕ್ಕೂ. ಅಲ್ಲಿಗೆ ಏನೇನು ಸಿದ್ಧ ಆಯಿತು, ತನಿನಿದ್ರೆ ಅನುಭವವೇ ಈ ಕಾರ್ಯಕ್ಕೆ ನಮಗೆ ಮುಖ್ಯ ಸಾಧನವಾಗಿರುತ್ತೆ. ಅರಿವಿನ ದೃಷ್ಟಿಯಿಂದ ನೋಡಿದಾಗ ನಿದ್ರೆ ವಿಷಯದ ಜನರಿಗೆ ಹಲವು ತಪ್ಪು ಅಭಿಪ್ರಾಯಗಳಿರುತ್ತೆ. ಅಂದರೆ ಅರಿವು, ಈಗ ದೃಶ್ಯ ಪ್ರಪಂಚದಲ್ಲಿರೋ ಅರಿವು ಅದು ತಗೊಂಡ್ಬಿಟ್ರೆ ನಮಗೆ ಇಲ್ಲಿ ನಿಜವಾದ ಅರಿವು, ಡೂಪ್ಲಿಕೇಟ್ ಅರಿವು ಮಿಕ್ಸ್ ಆಗಿರುತ್ತೆ ದೃಶ್ಯ ಪ್ರಪಂಚದಲ್ಲಿ. ಆದರೆ ನಿದ್ದೆನಲ್ಲಿ ಅದು ಮಿಕ್ಸ್ ಆಗಿರಲ್ಲ. ಅದಕ್ಕೋಸ್ಕರ ಅವರಿಗೆ ಕನ್ಫ್ಯೂಷನ್ ಆಗ್ತಾ ಇರುತ್ತೆ. ತನಿನಿದ್ರೆ ಅಂದರೆ ನಮ್ಗೆಲ್ರಿಗೂ ಗೊತ್ತಿರೋದು ಏನು ಹೇಳ್ತೀವಿ, ಸ್ವಾಮಿ ಅಲ್ಲಿ ಯಾವ ಜ್ಞಾನನೂ ಇರೋದಿಲ್ಲ ಸ್ವಾಮಿ ಅಂತ ಜನಗಳು ತಿಳ್ಕೊಂಡಿರ್ತಾರೆ. ಮತ್ತು ಈ ಮೂರು ಅವಸ್ಥೆಗಳಲ್ಲಿ ನಿದ್ರೆಯನ್ನು ತಪ್ಪಾಗಿ ತಿಳ್ಕೊಂಡಿರೋಷ್ಟು ಕನಸನ್ನು ತಪ್ಪಾಗಿ ತಿಳ್ಕೊಳ್ಳಲ್ಲ. ಕನಸನ್ನೇನು ಸುಮ್ಮನೆ ಸುಳ್ಳು ಬಿಡ್ತೀವಿ, ನಿದ್ರೆಯನ್ನು ಸುಳ್ಳು ಮಾತ್ರ ಅಲ್ಲ, ಅದು ವೇಸ್ಟು.
ಅಲ್ಲೇನು ಹಣ ಸಂಪಾದನೆ ಮಾಡೋಕ್ಕಾಗತ್ತಾ? ವಿದ್ಯಾರ್ಜನೆ ಮಾಡ್ಬೋದಾ? ಆದ್ದರಿಂದ ನಿದ್ದೆ ಅಂತಂದರೆ ನಮ್ಗೆ ಏನೂ ಉಪಯೋಗ ಇಲ್ಲ ಅಂತ ನಾವು ಆ ಕಡೆ ತಳ್ಳಾಕ್ಬಿಟ್ಟಿರ್ತೀವಿ ಮೂಲೆಗೆ. ಹಾಗಲ್ಲ. ಆದರೆ ನಮ್ಮ ನಿಜವಾದ ಸ್ವರೂಪನ ಗುರುತಿಸೋದಿಕ್ಕೆ ನಿದ್ರೆ ಕಿರೀಟಪ್ರಾಯವಾಗಿದೆ. ಅಲ್ಲಿಗೆ ಜನಗಳು ಜನರಲ್ ಆಗಿ ಏನು ಹೇಳ್ತಾರೆ, ನಿದ್ರೆ ಅಂದರೆ ಯಾವ ಜ್ಞಾನ ಇರಲ್ಲ ಸ್ವಾಮಿ ಅಂತ ಹೇಳ್ತೀವಿ. ಅಲ್ಲಿ ಒಂದು ಕೊರಡು ಮರದ ದಿಂಬಿ ಬಿದ್ದಿರುತ್ತಲ್ಲ, ಹಂಗೆ ಬಿದ್ದಿರ್ತೀವಿ ಅಂತ ಜನಗಳು ಜನರಲ್ ಆಗಿ ಹೇಳ್ಕೊಳ್ಳೋದು. ಆದರೆ ಜ್ಞಾನ ಇರೋದು ಇಲ್ಲದೆ ಇರೋದು ಅನ್ನೋ ವಿಶೇಷಕ್ಕಲ್ಲಿ ಬೆಲೆ ಅಲ್ಲ. ಜ್ಞಾನ ಇತ್ತು ಹೋಯ್ತು ಅನ್ನೋದು ಮನಸ್ಸಿನ ಪ್ರತ್ಯಯಗಳಲ್ಲಿ ದೃಶ್ಯ ಪ್ರಪಂಚದಲ್ಲಿ ಬೇಕಾದ್ರೆ ಹೇಳ್ರಿ. ಈಗ ನನಗೆ ಮೆಡಿಕಲ್ ಕೋರ್ಸಿಗೆ ಸೇರಕ್ಕೆ ಮೊದಲು ನನಗೆ ಡಾಕ್ಟರ್ ಜ್ಞಾನ ಗೊತ್ತಿಲ್ಲ, ಇಂಜೆಕ್ಷನ್ ಕೊಡೋಕೆ ಬರಲ್ಲ. ಸೇರಿದ ಮೇಲೆ ಬಂತು, ಅಲ್ಲಿಗೆ ಆ ಡಾಕ್ಟರ್ ಜ್ಞಾನ ಬಂತು ಅಂತನ. ಆಮೇಲೆ ವಯಸ್ಸಾದ್ಮೇಲೆ ಮರ್ತು ಹೋಗ್ಬಿಟ್ಟು ಅಯ್ಯೋ ನನಗೆಲ್ಲ ಮರ್ತೋಗಿದೆ ಅಂತೆ, ಅಲ್ಲಿ ಮರ್ತೋಯ್ತು ಅಂತ ಹೇಳ್ತೀವಿ. ಹಾಗೆ ಈ ದೃಶ್ಯ ಪ್ರಪಂಚದಲ್ಲಿ ನಮಗಾಗುವಂಥ ಜ್ಞಾನ ಮೊದಲು ಇಲ್ಲದೇ ಇರ್ಬೋದು, ಸಂಪಾದನೆ ಮಾಡ್ಬೋದು ವಿದ್ಯಾರ್ಜನೆಯಿಂದ, ಮತ್ತು ಅದನ್ನು ಉಳಿಸ್ಕೋಬೋದು. ಮತ್ತು ಹಾಗೆ ಬಿಟ್ಟರೆ ಪ್ರಾಕ್ಟೀಸ್ ಮಾಡದೇ ಇದ್ದರೆ ಮರ್ತು ಹೋಗುತ್ತೆ. ನಿಮ್ಮ ಅಡುಗೆ ಆಗಲಿ, ಇಂಜಿನಿಯರ್ ಆಗಲಿ, ಯಾವುದಾದ್ರೂ ಆಗಲಿ ಹಾಗೆ. ಆದರೆ ನಮ್ಮ ನಿದ್ದೆಯಲ್ಲಿರುವ ಅರಿವು ಅಂಥದ್ದ ಇಲ್ಲ. ಅದು ಮೊದಲು ಇರಲಿಲ್ಲ, ಆಮೇಲೆ ಹುಟ್ಟಬೇಕಾಯ್ತು ಅಲ್ಲ. ಮತ್ತದು ಬೆಳೀತು, ತಿರ್ಗಾ ಅದು ಇಲ್ದಂಗಾಯಿತು, ಎಂಥದ್ದು ಹೊಂದಲ್ಲ. ಅದು ಆತ್ಮಸ್ವರೂಪ ಅಂತ, ನಮ್ಮ ನಿಜವಾದ ಸ್ವರೂಪ ಯಾವಾಗಲೂ ಎಂದೆಂದು ಸತ್ಯವಾಗಿರುವಂಥ ಸ್ವರೂಪ ಅದು. ಅಂಥದ್ದನ್ನು ತಿಳ್ಕೊಂಡು ನನಗೇನು ಸ್ವಾಮಿ ಲಾಭ? ಆನಂದ ಸಿಗುತ್ತಪ್ಪ. ಅದಕ್ಕೋಸ್ಕರ ಹಾಗೆ. ಸೊ ಆದ್ದರಿಂದ ದೃಶ್ಯ ಪ್ರಪಂಚದಲ್ಲಿರೋದು ಮನಸ್ಸಿನ ಪ್ರತ್ಯಯಗಳು, ಅವುಗಳ ವಿಷಯಗಳು. ಅಲ್ಲಿ ವಿಷಯ, ವಿಷಯಿ, ತ್ರಿಪುಟಿ ಮತ್ತು ಇವೆಲ್ಲ ಇರುತ್ತೆ, ಕಾಲ ದೇಶ ಎಲ್ಲ ಇರಬೇಕು. ಇದು ದೃಶ್ಯ ಪ್ರಪಂಚದಲ್ಲಿ ಹೊಂದುತ್ತೆ. ಅದರಿಂದನೇ ಅಲ್ಲಿ ಘಟಜ್ಞಾನ ಆಯಿತು, ಪಟಜ್ಞಾನ ಆಯಿತು, ವೃಕ್ಷಜ್ಞಾನ ಆಯಿತು. ನಾನು ಮನುಷ್ಯರು ನೋಡಿದೆ, ನೀವಿದ್ದೀರಾ, ನಿಮ್ಮ ಜ್ಞಾನ ಆಯಿತು, ಆಧ್ಯಾತ್ಮ ವಿಚಾರದ ಜ್ಞಾನ ಆಯಿತು, ಹೀಗೆಲ್ಲ ಹೇಳ್ತಾ ಇರ್ತೀವಿ. ಇದು ತರಾವರಿ ಜ್ಞಾನಗಳು. ಆದ್ದರಿಂದ ಇವೆಲ್ಲ ಜ್ಞಾನಗಳೆಂಬವೆಲ್ಲ ಪ್ರತ್ಯಯಗಳೇ, ಅಂತಃಕರಣದ ವೃತ್ತಿಗಳು ಅಂತ ಕರೀತಾರೆ. ಇದಕ್ಕೆ ವೃತ್ತಿ ಜ್ಞಾನ, ಪ್ರತ್ಯಯ ಜ್ಞಾನ ಅಂತ ಕರೀತಾರೆ. ಇದಕ್ಕೆ ಅಂತಃಕರಣ ಇರಬೇಕು, ಮನಸ್ಸು ಇರಬೇಕು. ಎಚ್ಚರ ಅವಸ್ಥೆಗಳು ದೃಶ್ಯ ಪ್ರಪಂಚದಲ್ಲೇ ಇದಾಗೋದು. ಏಕೆಂದರೆ ವೃತ್ತಿ ಜ್ಞಾನ ಆಗೋದಕ್ಕೆ ಅದಕ್ಕಿನ್ನೊಂದು, ಅಲ್ಲಿ ವೃತ್ತಿ ಜ್ಞಾನ ಆಗಬೇಕಾದ್ರೆ ಅದಕ್ಕೆ ಆಪೋಸಿಟ್ ಆಗಿ ಆಬ್ಜೆಕ್ಟ್ ಇರಬೇಕು. ಆಬ್ಜೆಕ್ಟ್ ಇಲ್ಲದೆ ಆ ಜ್ಞಾನ ಇರಲ್ಲ, ಜ್ಞಾನ ಇಲ್ಲದೆ ಆಬ್ಜೆಕ್ಟ್ ಇರಲ್ಲ. ಅವೆರಡು ಜೊತೆಯಲ್ಲೇ ಇರಬೇಕು, ಅವು ಟ್ವಿನ್ಸು. ಆದರೆ ನಮ್ಮ ನಿಜವಾದ ಜ್ಞಾನ ಆಬ್ಜೆಕ್ಟ್ಸ್ ಇಲ್ಲದೆ ಸಬ್ಜೆಕ್ಟ್ಸ್ ಇರೋ ಚಾನ್ಸಸ್ ಇದೆ. ನಿದ್ದೆ ಸಾಕಬೇಕಾದಷ್ಟಾಯ್ತು. ಆದ್ದರಿಂದ ಈ ನಿಯಮ ನಿದ್ದೆಯಲ್ಲಿ ಇರಬೇಕಾಗಿಲ್ಲ. ದೃಶ್ಯ ಪ್ರಪಂಚದಲ್ಲಿ ಆಬ್ಜೆಕ್ಟ್ ಸಬ್ಜೆಕ್ಟ್ ಜೊತೆಯಲ್ಲೇ ಇರಬೇಕು, ಒಂದನ್ನೊಂದು ಬಿಟ್ಟು ಇರೋದಿಲ್ಲ. ಇನ್ನೂ ಒಂದು, ಇಲ್ಲೇನಾಗುತ್ತೆ, ಮೊದಲು ಸಬ್ಜೆಕ್ಟ್ ಆಗಿರುತ್ತೆ, ಆಮೇಲೆ ಅದು ಆಬ್ಜೆಕ್ಟ್ ಆಗಿಬಿಡುತ್ತೆ, ಇಂದ್ರಿಯಗಳು. ತಿರ್ಗಾ ನೀವು ಮನಸ್ಸಿನಲ್ಲಿ ನಿಂತ್ಕೊಂಡ್ರೆ ಮನಸ್ಸು ಸಬ್ಜೆಕ್ಟ್ ಆಯಿತು, ಇಂದ್ರಿಯಗಳು ಆಬ್ಜೆಕ್ಟ್ ಆಯಿತು. ನೀವು ಬುದ್ಧಿಲಿ ನಿಂತ್ಕೊಂಡ್ರೆ ಮನಸ್ಸು ಆಬ್ಜೆಕ್ಟ್ ಆಯಿತು, ಬುದ್ಧಿ ಸಬ್ಜೆಕ್ಟ್ ಆಯಿತು. ಹೀಗೆ ಆಬ್ಜೆಕ್ಟ್ ಸಬ್ಜೆಕ್ಟ್ ಚೇಂಜ್ ಆಗ್ತಾ ಬರುತ್ತೆ. ಎಲ್ಲಿವರೆಗೂ ನಾನು ಅಹಂಕಾರದವರೆಗೂ ನೀವು ಅದು ಕೂಡ ಆಬ್ಜೆಕ್ಟ್ ಆಗಿಬಿಡುತ್ತೆ. ನಾವು ದೃಶ್ಯ ಪ್ರಪಂಚದಲ್ಲಿ ಡೂಪ್ಲಿಕೇಟ್ ನಾನಂತ ಏನು ಕರಿತೀನೋ ಅದು ಕೂಡ ವಿಷಯ ಆಬ್ಜೆಕ್ಟ್ ಆಗಿಬಿಡುತ್ತೆ. ಇದು ನಾವು ಬೇಕಾದಷ್ಟು ಸಲ ಬಿಡಿಸ್ಕೊಂಡಿದ್ದೀವಿ. ಶರೀರ ನಾನು, ಶರೀರ ನನ್ನದು, ಕರ್ಮೇಂದ್ರಿಯಗಳು ನನ್ನದು, ಜ್ಞಾನೇಂದ್ರಿಯಗಳು ನನ್ನದು, ಅಂತಃಕರಣ ನನ್ನದು, ಮನಸ್ಸು ಬುದ್ಧಿ ಚಿತ್ತ ಅಹಂಕಾರ ನನ್ನದು. ನೋಡಿ, ನನ್ನದು ಅಂತೀವಿ. ನನ್ನದು ಅಂತಂದರೆ ನಾನು ಬೇರೆ, ನನ್ನದು ಬೇರೆ. ನನ್ನ ಮನೆ, ನನ್ನ ಹೆಂಡತಿ, ನನ್ನ ಕಾರು,
ನನ್ನ ಬಂಗ್ಲೆ, ನನ್ನ ದುಡ್ಡು, ನಾನು ಬೇರೆ, ನನ್ನ ದುಡ್ಡು ಇವೆಲ್ಲ ಬೇರೆ. ಹಾಗೆ ಶರೀರ ನನ್ನದು, ನಾನು ಯಾರು ಮತ್ತೆ? ನಾನು ಆತ್ಮಸ್ವರೂಪ. ಆದ್ದರಿಂದ ಇಲ್ಲಿ ಅದು ಕೂಡ ಆಬ್ಜೆಕ್ಟ್ ಆಗಿಬಿಡುತ್ತೆ. ಆದರೆ ನಮ್ಮ ನಿದ್ದೆಯಲ್ಲಿರೋ ಸಬ್ಜೆಕ್ಟ್, ವಿಷಯಿ ಯಾವತ್ತೂ ಆಬ್ಜೆಕ್ಟ್ ಆಗೋದಿಲ್ಲ. ಇನ್ನೊಂದು ಮುಖ್ಯವಾದ ಗೊತ್ತ ಇದು, ನಿದ್ದೆಯಲ್ಲಿ ಇವನು ಮಾತ್ರ ಇರ್ತಾನೆ. ಈ ವೃತ್ತಿ ಜ್ಞಾನಗಳು ಅಥವಾ ಈ ಪ್ರತ್ಯಯಗಳು ಇರಬೇಕಾದ್ರೆ ಅದಕ್ಕೊಂದು ಆಸರೆ ಇರಬೇಕು, ಅಂತಃಕರಣ, ಮನಸ್ಸು. ಅದು ಇಲ್ಲದೆ ಇದ್ದರೆ ಇವು ತೋರೋದಕ್ಕೆ ಆಗೋದೇ ಇಲ್ಲ. ನಿದ್ದೆನಲ್ಲಿ ಮನಸ್ಸಿಲ್ಲ, ಮನಸ್ಸು ಎಲ್ಲಿರುತ್ತೆ? ದೇಹನೇ ಇಲ್ಲ, ದೇಹ ಇಲ್ಲದೆ ಇದ್ಮೇಲೆ ಮನಸ್ಸು ಎಲ್ಲಿರಬೇಕು? ಆದ್ದರಿಂದ ಅಲ್ಲಿ ಈ ವೃತ್ತಿ ಜ್ಞಾನಗಳು ಇರೋದಿಲ್ಲ ಅಂತ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಈ ವೃತ್ತಿ ಜ್ಞಾನಗಳು ನಿದ್ದೆಯಲ್ಲಿ ಇರೋದಿಲ್ಲ. ಯಾತ್ರಿಂದ ಗೊತ್ತಾಯ್ತು ಸ್ವಾಮಿ? ಅದು ನಿಜವಾದ ಜ್ಞಾನ. ಅದನ್ನು ವರ್ಜಿನಲ್ ವರ್ಜಿನಲ್ ಅರಿವು, ಬರೀ ಅರಿವು, ಅದನ್ನು ಇರುವು ಅಂತಲೂ ಕರೀತಾರೆ. ಇರುವು ಬೇರೆ ಅಲ್ಲ, ಅರಿವು ಬೇರೆ ಅಲ್ಲ. ಅವಸ್ಥಾತ್ರೆ ಚಂದ್ರಿಕದಲ್ಲಿ ನೋಡಿದ್ರಿ, ಇರುವೇ ಅರಿವು, ಅರಿವೇ ಇರುವು ಮತ್ತು ಆನಂದ ಮೂರು ಬೇರೆ ಬೇರೆ ಅಲ್ಲ. ಬೆಂಕಿಗೆ ಸುಡೋದು ಶಾಖ, ಕೆಂಪು ಸ್ವಭಾವ. ಹಾಗೆ ಈ ಆತ್ಮನಿಗೆ ಇರುವು, ಅರಿವು, ಆನಂದ ಅನ್ನೋದು ಸ್ವಭಾವ, ಬೇರೆ ಬೇರೆ ಅಲ್ಲ ಅದು. ಹಾಗೆ ಗೊತ್ತಾಯ್ತು ಅಲ್ಲಿಗೆ. ಒಟ್ಟಿನಲ್ಲಿ ನಮ್ಮ ನಿದ್ದೆಯಲ್ಲಿ ಈ ಬಿಡಿ ಬಿಡಿ ಅರಿವುಗಳು ಇರೋದಿಲ್ಲ, ಪ್ರತ್ಯಯದ ಅರಿವುಗಳು ಇರೋದಿಲ್ಲ. ಆದರೆ ಬರೀ ಅರಿವಿರುತ್ತೆ ಅಂತ ನಮಗೆ ಸ್ಪಷ್ಟ ಆಯಿತು. ಯಾತ್ರಿಂದ ಗೊತ್ತಾಯಿತು? ಅವನು ಬರೀ ಅರಿವು, ನನ್ನ ಸ್ವರೂಪ. ಅಲ್ಲಿ ಈ ಜ್ಞಾನವು ಯಾವಾಗಲಾದರೂ ಇರೋ ಸಂಭವ ಇದೆಯಾ? ನಿದ್ದೆಯಲ್ಲಿ ಎಂದಾದರೂ ದೃಶ್ಯ ಪ್ರಪಂಚದ ಅರಿವಿನ ಜ್ಞಾನ ಇರುತ್ತಾ ಅಂತ ಪ್ರಶ್ನೆ. ಇರೋದಿಲ್ಲ ಸ್ವಾಮಿ. ಯಾವತ್ತಿದೆ? ಹುಟ್ಟದಾಗ್ಲಿಂದ ನೋಡ್ಕೊಳ್ರಿ, ಇಲ್ಲಿವರೆಗೂ ನೋಡ್ಕೊಳ್ರಿ, ಇನ್ನು ಮೇಲಾದರೂ ನೋಡ್ಕೊಳ್ರಿ. ಯಾವತ್ತಾದರೂ ಜ್ಞಾನ ಇದ್ದರೆ ಇರೋದಿಲ್ಲ. ಆದ್ದರಿಂದ ಇಲ್ಲಿ ನಾವು ಅದು ಹೇಳೋದೇ ತಪ್ಪು. ಅಲ್ಲಿ ಈ ಜ್ಞಾನವು ಯಾವಾಗಲಾದರೂ ಇರೋ ಸಂಭವ ಇದೆಯಾ? ಇಲ್ಲ, ಯಾವಾಗಲೂ ಇಲ್ಲ. ಈಗ ಮಾತನಾಡೋ ಶಕ್ತಿ ಇರೋ ಮನುಷ್ಯನ ಕುರಿತು ಯಾರಾದರೂ ಹೇಳಬೇಕಾದ್ರೆ, ಸ್ವಾಮಿ ಇವನಿಗೆ ಮಾತು ಬರೋಲ್ಲ ಅಂತ ಹೇಳಬೇಕು. ಈಗ ಬಂಡೆ ಇದೆ, ಕಲ್ಲಿದೆ, ಕಲ್ಲಿಗೆ ಮಾತು ಬರೋಲ್ಲ ಅಂತ ಹೇಳಬೇಕೇನೋ? ಕಲ್ಲು ಯಾವತ್ತಾದರೂ ಮಾತಾಡಿದೆಯಾ? ಹಾಗೆ ನಿದ್ದೆಯಲ್ಲಿ ಜ್ಞಾನ ಇಲ್ಲ ಅಂತ ಹೇಳಲೇಬೇಕಾಗಿಲ್ಲ. ಯಾವತ್ತಾದರೂ ಇದ್ದಿದ್ದಿದ್ರೆ ತೋರಿಸಿ ಅಂತ ಕೇಳ್ತಾರೆ. ಯಾವತ್ತೂ ಇಲ್ಲ ಅಲ್ಲಿ. ಆದರೆ ನಮಗೆ ಈ ದೃಶ್ಯ ಪ್ರಪಂಚ, ಎಚ್ಚರದ ಪ್ರಪಂಚದಲ್ಲೇ ಈ ಡೂಪ್ಲಿಕೇಟ್ ನಾನು, ಒರಿಜಿನಲ್ ನಾನು ಮಿಕ್ಸಪ್ ಮಾಡಿಕೊಂಡಿರೋದ್ರಿಂದ ನಮಗೆ ನಿಜವಾದ ಅರಿವು ಗೊತ್ತಿಲ್ಲದೆ ಇರೋದ್ರಿಂದ ನಾನು ತಪ್ಪಾಗಿ ತಿಳ್ಕೊಂಡು ಅದು ಅಲ್ಲಿ ಇರುತ್ತೆ ಅಂತ ನಾನೇ ಭಾವನೆ ಮಾಡ್ಕೊಂಡ್ಬಿಟ್ಟಿರ್ತೀನಿ ಅಷ್ಟೇ. ಎಲ್ಲಿ? ಯುಕ್ತಿ ಅನುಭವಗಳಿಗೆ ಹೊಂದಿಸ್ ನೋಡ್ರಿ, ತೋರಿಸ್ರಿ. ಇವಾಗ ನಾವು ಯುಕ್ತಿಯಿಂದ ಹೇಳಿದ್ವಿ, ಎಲ್ಲೊಂದುತ್ತೆ? ಯುಕ್ತಿ ಅಂತಂದರೆ ತರ್ಕ. ತರ್ಕ ಅಂತಂದರೆ ಇಲ್ಲಿ ಯಾವುದೋ ಜಲ್ಪ ತರ್ಕ ಮತ್ತು ಕುತರ್ಕ ಅಲ್ಲ, ಅನುಭವಕ್ಕೆ ಹೊಂದೋ ತರ್ಕ. ಈಗ ಎಚ್ಚರ ಕನಸುಗಳಲ್ಲಿ ಈ ವೃತ್ತಿ ಜ್ಞಾನ ಇರುತ್ತೆ, ಕರೆಕ್ಟ್. ಇದು ಜಲ್ಪತರ್ಕನ, ಕುತರ್ಕನ? ಇಲ್ಲ, ನಮ್ಮ ಅನುಭವ. ಈಗ ಅದು ನಿದ್ದೆಲಿರುತ್ತಾ? ಇರೋದಿಲ್ಲ ಅಷ್ಟೇ. ಇದು ತರ್ಕ, ಯುಕ್ತಿ, ಅನುಭವದಿಂದ ನೋಡ್ಕೊಳ್ರಿ. ಎಚ್ಚರ ಕನಸಿನಲ್ಲಿ ಇರೋದಿಲ್ಲ ಸ್ವಾಮಿ, ನಮ್ಮ ಅನುಭವ. ಮತ್ತೆ ನಿದ್ದೆಯಲ್ಲಿ, ಸಾರಿ, ಇದು ಎಚ್ಚರ ಕನಸುಗಳಲ್ಲಿ ಇರುತ್ತೆ, ನಿದ್ದೆಯಲ್ಲಿ ಇರೋದಿಲ್ಲ. ಯಾತ್ರಿಂದ ಗೊತ್ತಾಯಿತು? ಅದು ನಿಜವಾದ ಅರಿವು, ಅನುಭವ ಅಂತ ಹೇಳ್ತಾ ಇದ್ದಾರೆ ಅಷ್ಟೇ. ಅಲ್ಲಿ ಅದಕ್ಕೋಸ್ಕರ ಒಬ್ಬ ಮೂಗ ಇದ್ದರೆ ಇವನಿಗೆ ಮಾತು ಬರಲ್ಲ ಸ್ವಾಮಿ ಅಂತ ಹೇಳ್ಬೋದು. ಯಾಕೆ? ಮನುಷ್ಯರು ಮಾತಾಡ್ತಾರೆ. ಕಲ್ಲು, ಸ್ವಾಮಿ
ಇದು ಮಾತಾಡಲ್ಲ ಸ್ವಾಮಿ ಅಂತ ಹೇಳ್ಬೇಕಾ ಯಾರಾದರೂ? ಎಂದಾದರೂ ಅದು ಮಾತಾಡ್ತಾ ಇತ್ತಾ? ಇಲ್ಲ. ಹಾಗೆ ನಿದ್ದೆಯಲ್ಲಿ ಇದು ಇರೋದಿಲ್ಲ ಅಂತ ಹೇಳಬೇಕಾಗಿಲ್ಲ. ಆದರೂ ಇಲ್ಲಿ ತಿಳಿಸುತ್ತೆ. ಯಾಕೆ ಅಂದರೆ ನಾವು ದೃಶ್ಯ ಪ್ರಪಂಚದಲ್ಲೇ ಕಲಬೆರಕೆ ಮಾಡಿಕೊಂಡಿರೋದ್ರಿಂದ. ಇದರಂತೆ ನಿದ್ರೆಯಲ್ಲಿ ಜ್ಞಾನವಿಲ್ಲ ಎಂದರೆ ನಿದ್ರೆಯಲ್ಲಿ ನಮಗೆ ಜ್ಞಾನ ಉಂಟಾಗುವ ಶಕ್ತಿ ಇರುವುದಿಲ್ಲ ಅಂತೇನಲ್ಲ. ನಿದ್ರೆಯಲ್ಲಿ ಇಲ್ಲ ಅಂತಂದಿದ ತಕ್ಷಣ ನಮಗೆ ಜ್ಞಾನವೇ ಇಲ್ಲ ಅಂತ ಹೇಳಕ್ಕಾಗತ್ತಾ? ಸರಿ ಸ್ವಾಮಿ, ನಿದ್ರೆಯಲ್ಲಿ ಈ ಪ್ರತ್ಯಯದ ಜ್ಞಾನ ಇರಲಿಲ್ಲ ಅಂತ ಹೇಳ್ತಿರ್ತಾನೆ. ಯಾತ್ರಿಂದ ಗೊತ್ತಾಯ್ತು ಸ್ವಾಮಿ? ಆ ಜ್ಞಾನ ಇದೆಯೋ ಇಲ್ವೋ ಅದನ್ನ ನಾವು ಜ್ಞಾನ ಅಂತೀವಿ, ಅಷ್ಟೇ, ಮುಗಿದೋಯ್ತು. ಏಕೆಂದರೆ ನಿದ್ರೆಯಲ್ಲಿ ಯಾವ ವೃತ್ತಿ ಜ್ಞಾನವೂ ಇರುವ ಸಂಭವವೇ ಇಲ್ಲ. ಯಾವತ್ತಾದರೂ ಇರುತ್ತಾ ಅಲ್ಲಿ? ಯಾವತ್ತಾದರೂ ಇದ್ದು ಆಮೇಲೆ ಇಲ್ಲದೆ ಇದ್ದರೆ ಸ್ವಾಮಿ ಮೊದಲು ಇತ್ತು ಇವಾಗಿಲ್ಲ ಅಂತ ಹೇಳ್ಬೋದು. ಅಷ್ಟಾಯ್ತಲ್ಲಿ. ಸೊ ಅಲ್ಲಿಗೆ ಆ ಟಾಪಿಕ್ಕೆ ಮುಗೀತು. ಒಟ್ಟಿನಲ್ಲಿ ನಮಗೆ ಬೇಕಾಗಿರೋದು ನಿದ್ದೆಯಲ್ಲಿ ಜ್ಞಾನ ಇಲ್ಲ ಅಂತ ಹೇಳ್ತಾರಲ್ಲ, ಹೊಂದೋದಿಲ್ಲ. ಬಟ್ ಯಾವ ಜ್ಞಾನ ಇರೋದಿಲ್ಲ? ದೃಶ್ಯ ಪ್ರಪಂಚದ ಜ್ಞಾನ, ವೃತ್ತಿಯ ಜ್ಞಾನ, ಪ್ರತ್ಯಯದ ಜ್ಞಾನ, ಅಂತಃಕರಣಕ್ಕೆ ಸಂಬಂಧಪಟ್ಟಂಥ ಜ್ಞಾನ ಇರೋದಿಲ್ಲ, ನಿಜ. ಆದರೆ ಬರೀ ಅರಿವು, ಬರೀ ಜ್ಞಾನ ಇರುತ್ತೆ. ಇಷ್ಟು ತಿಳ್ಕೊಂಡ್ರೆ ಸಾಕು. ಸೊ ನೆಕ್ಸ್ಟ್ ನಾವು ಮುಂದಕ್ಕೆ ಹೋಗೋಣ. 125. ನಿದ್ರೆಯಲ್ಲಿ ನಾವು ಜಡಸ್ವರೂಪರಾಗಿರುವುದಿಲ್ಲ, ಮತ್ತೆ ಶೂನ್ಯ ಸ್ವರೂಪರೂ ಕೂಡ ಆಗಿರೋದಿಲ್ಲ. ಎಲ್ಲಿ ಹೊಂದುತ್ತಿದ್ದು ನಮಗೆ ಗೊತ್ತಾಗ್ತಾ ಇದೆ ಆನ್ಸರ್. ನಿದ್ರೆಯಲ್ಲಿ ನಾವು ಮರದ ದಿಂಬಿ ತರ ಜಡ ಅಚೇತನವಾಗಿ ಬಿದ್ದುಕೊಂಡಿರ್ತೀವ ಅಂತ ಪ್ರಶ್ನೆ ಇಲ್ಲ. ಹೋಗ್ಲಿ, ನಿದ್ರೆಯಲ್ಲಿ ಏನೂ ಇಲ್ಲ ಸ್ವಾಮಿ. ಈ ಬುದ್ಧಿಸಮ್ನವರು ಹೇಳ್ತಾರೆ ನಿದ್ರೆಯಲ್ಲಿ ಹೋಗ್ಲಿ ಸ್ವಾಮಿ, ಪರಮಾತ್ಮ ಇಲ್ವಾ? ಪರಮಾತ್ಮನೂ ಇಲ್ಲ ರೀ ಅಂತಾರೆ ಅವರು. ಏನೂ ಇಲ್ಲ, ಅದು ಶೂನ್ಯ ಸ್ವರೂಪ ಅಂತ ಹೇಳೋರಿದ್ದಾರೆ. ಸರಿ ಸ್ವಾಮಿ, ನಿದ್ರೆಯಲ್ಲಿ ಅಲ್ಲಿ ಏನೂ ಇಲ್ಲ, ಶೂನ್ಯ ಸ್ವರೂಪ ಅಂತ ಹೇಳೋರು ನೀವಿದ್ದೀರಾ ಇಲ್ವಾ? ಇದ್ದೀನಿ ಸ್ವಾಮಿ. ಮತ್ತೆ ವಿಚಾರಕ್ಕೆ ಹಚ್ಚಿರಿ ಅವ್ರನ್ನ. ನಾನಂದ್ರೆ ಯಾರು ವಿಚಾರ ಮಾಡ್ರಿ, ಎಲ್ಲಿಗೆ ಬರ್ತೀರ ಅವಾಗ? ಆತ್ಮಸ್ವರೂಪದಲ್ಲಿ ನಿಂತ್ಕೊಂತೀರಿ ನೀವು. ಹಂಗೆ ಬರಬೇಕಿದು. ಸೊ 125, ನಿದ್ರೆಯಲ್ಲಿ ನಾವು ಜಡಸ್ವರೂಪವಾಗಿರುವುದಿಲ್ಲ, ಇದು ನಮ್ಮ ಅನುಭವ ಯುಕ್ತಿ. ಮತ್ತೆ ಶೂನ್ಯ ಸ್ವರೂಪವಾಗಿಯೂ ಇರೋದಿಲ್ಲ ಅಂದರೆ ನಾವು ಆತ್ಮಸ್ವರೂಪವಾಗಿರ್ತೀವಿ, ಆನಂದ ಸ್ವರೂಪವಾಗಿರ್ತೀವಿ ಅಂತ ಅರ್ಥ. ಮೇಲೆ ಹೇಳಿದಂತೆ ನಿದ್ರೆಯಲ್ಲಿ ವೃತ್ತಿಜ್ಞಾನವೇ ಸಂಬಂಧಿಸುವುದಿಲ್ಲವಾದ್ದರಿಂದ ಅಲ್ಲಿ ಇರೋದಿಲ್ಲ, ನಿದ್ರೆಯಲ್ಲಿ ವೃತ್ತಿಜ್ಞಾನ ಇರೋದಿಲ್ಲ ಅಂತ ಆಯ್ತು. ಆಗ ನಮ್ಮ ಸ್ವರೂಪವು ಜಡವಾಗಿರುತ್ತೆ ಅಂತ ವೈಶೇಷಿಕರು, ತಾರ್ಕಿಕರು ಹೇಳ್ತಾರೆ. ಅಲ್ಲಿ ಜಡವಾಗಿರುತ್ತೆ ಸ್ವಾಮಿ ಅಂತಾರೆ. ಜಡ ಅಂತ ಏನು? ಹಾವು, ಅನಾತ್ಮ, ಅಚೇತನ, ಅದು ಜಡ ಆಗಿರುತ್ತಂತೆ. ಯಾಕೆ ಅಂತಂದರೆ ಎಚ್ಚರದ ದೃಷ್ಟಿಯಿಂದ ನೋಡ್ತಾರೆ. ನಾವು ಹೆಂಗೆ ಮಲಗಿರ್ತೀವಿ? ಅಯ್ಯೋ, ಒಂದು ಮರದ ದಿಂಬೆ ಥರ ಬಿದ್ದಿದ್ವಿ ಸ್ವಾಮಿ, ಅಲ್ಲಿ ಏನು ಗೊತ್ತಾಗಲ್ಲ ಅಂತೀವಿ. ಕರೆಕ್ಟು. ಏನು ಗೊತ್ತಾಗಲ್ಲ ಅಂತ ಯಾತ್ರಿಂದ ಗೊತ್ತಾಯಿತು? ಅದು ಬೇಕಾಗಿರೋದು. ನಾನು 100 ಪ್ರಶ್ನೆ ಕೇಳಿ ನಿದ್ದೆಯಲ್ಲಿ, ಎಷ್ಟು ಸ್ಪಷ್ಟವಾಗಿ ಪ್ರತಿಯೊಬ್ಬರು ಉತ್ತರ ಕೊಡ್ತಾರೆ ಅಲ್ವಾ? ಆದ್ದರಿಂದ ಅದನ್ನು ಜಡ ಅಂತ ಹೇಳ್ತೀರಾ? ಹೇಳಕ್ ಬರಲ್ಲ. ಆನಂದ ಇಲ್ವಾ? ಮತ್ತಿನ್ನೇನು ಬೇಕಲ್ಲಿ? ನಾವಿರ್ಲಿಲ್ವಾ? ಇದ್ವಿ. ಜ್ಞಾನ ಆಗ್ಲಿಲ್ವಾ? ಆಯ್ತು. ಇಷ್ಟೆಲ್ಲ ಗೊತ್ತಾಗಿದ್ದು ಯಾತ್ರಿಂದ. ಹೋಗ್ಲಿ, ಮತ್ತೆ ದುಃಖದಿಂದ ಇದ್ರ? ಇಲ್ಲ, ಆನಂದವಾಗಿದ್ವಿ. ಮತ್ತೆ ಅದನ್ನ ಜಡ ಅಂತ ಹೆಂಗ್ ಕರಿತೀರಾ? ಹೋಗ್ಲಿ, ಅದನ್ನ ಏನೂ ಇಲ್ಲ ಅಂತ ಹೇಳ್ರಿ ನೋಡೋಣ. ಅದು ಹೇಳಕ್ ಬರಲ್ಲ. ಸೊ ಅದನ್ನ ಹೇಳಕ್ ಬರಲ್ಲ, ಅಲ್ಲಿ ಶೂನ್ಯ ಅಂತಾನು ಹೇಳಕ್ ಬರಲ್ಲ ಅಂತ ಹೇಳ್ತಾ ಇದ್ದಾರೆ. ತನಿ ನಿದ್ರೆಯಲ್ಲಿ ಯಾವ ಅರಿವು ಇಲ್ಲದ್ದರಿಂದ ಆಗ ನಮ್ಮ ಸ್ವರೂಪವೇ ಇರುವುದಿಲ್ಲವೆಂದು ಶೂನ್ಯವಾದಿಗಳಾದ ಬೌದ್ಧರು ಕೆಲವರು ವಾದಿಸ್ತಾ ಇರ್ತಾರೆ ಅಷ್ಟೇ. ಅಲ್ಲಿ ನಮ್ಮ ಸ್ವರೂಪವೇ ಇಲ್ಲಂತೆ ಅವರು ಹೇಳೋದು. ಈ 2 ವಾದಗಳು ಈ ನಮ್ಮ ತರ್ಕ ಯುಕ್ತಿಗೂ ಹೊಂದೋದಿಲ್ಲ.
ಅನುಭವಕ್ಕೂ ಹೊಂದೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಯಾಕೆ? ಸುಷುಪ್ತಿ ನಿದ್ರೆಯಲ್ಲಿ ನಾವು ಜಡರೂಪವಾಗಿರ್ತೀವಿ. ನಮಗೆ ಅಲ್ಲಿ ಬತ್ತಿಯನ್ನು ಎಣ್ಣೆಯಲ್ಲಿ ಅದ್ದಿ ದೀಪವನ್ನು ಹತ್ತಿಸುವಂತೆ ಎಚ್ಚರವಾಗುತ್ತಲೂ ನಮ್ಮ ಹೊರಗಿನ ಯಾವುದೋ ನಿಮಿತ್ತಿನಿಂದ ಅಲ್ಲಿ ಬೆಳಕು ಬಂದ್ಬಿಡುತ್ತೆ. ನಿದ್ದೆಯಲ್ಲಿ ಏನು ಇರಲ್ಲ ಸ್ವಾಮಿ, ದೀಪ ಆರೋಗಿರುತ್ತೆ. ಎದ್ದ ಮೇಲೆ ಬದುಕಂತ ಯಾರೋ ಅಲ್ಲಿ ಬಂದಿದ್ದೆ ದೀಪ ಹಚ್ಚಿಬಿಡ್ತಾರೆ, ಎಣ್ಣೆ ಹಾಕಿರ್ತಾರೆ, ಹಂಗಾಗುತ್ತೇನೋ? ಇಲ್ಲ. ನಿದ್ರೆಯಲ್ಲೂ ಕೂಡ ನಾವು ಆ ಜ್ಯೋತಿ ಅಲ್ಲೇ ಇರುತ್ತೆ. ಆ ಯಾಜ್ಞವಲ್ಕರ್ನ ಒಂದು ಪ್ರಶ್ನೆ ಕೇಳ್ತಾರೆ, ಬೃಹದಾರಣ್ಯಕ ಉಪನಿಷತ್ನಲ್ಲಿ ಇದರ ಬಗ್ಗೆ ಹೇಳ್ತಾರೆ. ಎಚ್ಚರದಲ್ಲಿ ಯಾವ ಬೆಳಕಿನಿಂದ ಕೆಲಸ ಮಾಡ್ತಾರೆ? ಸೂರ್ಯನ ಬೆಳಕು. ಸೂರ್ಯನ ಬೆಳಕಿಲ್ದಿದ್ರೆ ಏನು? ಚಂದ್ರನ ಬೆಳಕು. ಅದು ಇಲ್ದಿದ್ರೆ ಏನು? ಆರ್ಟಿಫಿಷಿಯಲ್ ಬೆಳಕು. ಅದು ಇಲ್ದಿದ್ರೆ ಏನು? ಸ್ವಯಂ ಜ್ಯೋತಿ, ಕೋಟಿ ಸೂರ್ಯ ಸಮಪ್ರಭ, ಅವನಿಲ್ವಾ? ಇದ್ದಾನೆ ಅಂತ ಹೇಳ್ತಾರೆ. ಸೊ ನಮ್ಮ ನಿದ್ದೆಯಲ್ಲಿ ಆ ಬೆಳಕಿಲ್ವಾ? ಇರುತ್ತೆ. ಆದರೆ ನಾವು ಎಚ್ಚರದ ದೃಷ್ಟಿಯಿಂದ ನೋಡಿದ್ರೆ, ಇವುಗಳು ವಿಚಾರ ಮಾಡದೇ ಇರೋದ್ರಿಂದ ನಿದ್ರೆಯಲ್ಲಿ ಏನೂ ಇರಲ್ಲ, ಬೆಳಕು ಆಫ್ ಆಗಿಬಿಟ್ಟಿರುತ್ತೆ. ಎಚ್ಚರಕ್ಕೆ ಬಂದಿದ ತಕ್ಷಣ ಅದನ್ನು ಯಾರೋ ಹಚ್ಚುತ್ತಾರೆ. ಯಾರು ಹಚ್ಚುತ್ತಾರಲ್ಲಿ? ಎಣ್ಣೆ ಹಾಕಿ ಅದಕ್ಕೆ ಎಲ್ಲ ಪಾಲಿಷ್ ಮಾಡಿ ಎಣ್ಣೆ ಹಾಕಿ ಹಚ್ತಾರ, ಬತ್ತಿ ಹಾಕಿ? ಇಲ್ಲ. ಅದು ನಿದ್ದೆಯಲ್ಲಿ ಪರಮಾತ್ಮನು ನಿದ್ದೆ ಮಾಡ್ತಾನ? ಮಾಡೋದಿಲ್ಲ. ಕೌನ್ ಕೇಹತೆ ಹೈ ಭಗವಾನ್ ಸೋತೆ ನಹಿ, ಅಲ್ಲಿ ಹೇಳೋದು ಮೇರಿ ಮಾ ಕಾಕೆ ಜೈಸೆ ಸುಲಾತೆ ನಹಿ. ಹಾಡಿನಲ್ಲಿ ಯಾರು ಹೇಳ್ತಾರೆ ಭಗವಂತ ನಿದ್ದೆ ಮಾಡಲ್ಲ ಅಂತ? ಮಾಡ್ತಾನೆ ಕೃಷ್ಣ ಭಗವಂತ. ಯಾರು ಮಲಗಿಸ್ಬೇಕು? ಅವ್ರ ತಾಯಿ ಯಶೋದ ಆಡಿಸಿ ತೂಗಿಸಿ ತೂಗುವೆ ರಂಗನ ಅಂತ ಮಲಗಿಸಿದ್ರೆ ಮಲಕ್ಕೊಂತಾನೆ ಅಂತ. ಇಲ್ಲಿ ನಾವು ಹೇಳೋದು ಅದಕ್ಕೆ ವಿರುದ್ಧ. ಪರಮಾತ್ಮನು ಯಾವತ್ತಾದರೂ ಕೌನು ಕೆಹತೆ ಹೇ ಭಗವಾನು ನಾ ಸೋತೆ ಹೈ, ಅವನು ಮಲಗುತ್ತಾನ? ಯಾವತ್ತೂ ಮಲಗೋದಿಲ್ಲ. ಮಲಗದು ಯಾರು ಮತ್ತಲ್ಲೇ? ಇವನು ಈ ಡೂಪ್ಲಿಕೇಟ್ ನಾನು ಮಲಗಿರ್ತಾನೆ. ಅವನು ಮಲಗೋದಲ್ಲ, ಅಲ್ಲೇ ಇದ್ದರೆ ಹೋಗಿ ಮಲ್ಕೋಬೇಕು. ಅವನು ಇದ್ದರೆ ಅಲ್ವಾ? ಡೂಪ್ಲಿಕೇಟ್ ನಾನು ಇರೋದಿಲ್ಲ ಅಲ್ಲಿ. ಡೂಪ್ಲಿಕೇಟ್ ನಾನು ಮಾತ್ರ ಅಲ್ಲ, ಯಾವುದೂ ಇರೋದಿಲ್ಲ. ಅದಕ್ಕೋಸ್ಕರ ನಾವೇನು ಮಾಡ್ತೀವಿ? ಅಲ್ಲಿ ನಾವೇ ಇರಲ್ಲ ಸ್ವಾಮಿ, ಮಲ್ಕೊಂಡಿರ್ತೀವಿ ಅಂತ ಹಿಂಗೆ ಏನೇನೋ ಹೇಳ್ತೀವಿ. ಎಲ್ಲ ಎಚ್ಚರದ ದೃಷ್ಟಿಯಿಂದ ಹೇಳೋದು ಹೀಗೆ. ಹೊರಗಿನ ಯಾವುದೂ ನಿಮಿತ್ತದಿಂದ ಒಂದು ಹೊಸ ಧರ್ಮವು ಬಂದು ನಮ್ಮಲ್ಲಿ ಜ್ಞಾನ ಪ್ರಕಾಶ ತೋರಿಕೊಳ್ಳುತ್ತೆ ಅಂತ ಹೇಳೋದು ಒಂದು ಎದ್ದಿದ ತಕ್ಷಣ ಎಚ್ಚರದಲ್ಲಿ ಯಾವುದೋ ಒಂದು ಜ್ಞಾನ ಪ್ರಕಾಶ ಬಂದು ಬೆಳಗಾಗುತ್ತೆ ಸ್ವಾಮಿ ಅಂತೀವ? ಅದಕ್ಕೆ ಅನುಭವದ ಬೆಂಬಲ ಇರೋದಿಲ್ಲ. ನಿದ್ರೆಯಲ್ಲಿ ನಾವು ಕೊರಡಿನಂತೆ ಅರಿವಿಲ್ಲದವರು ಆಗಿರುವುದೆಂದು ಯಾರೂ ನಂಬೋದಿಲ್ಲ. ಹಾಗೇನಾದರೂ ಇದ್ದರೆ ನಾವು ನಿದ್ರೆಯಲ್ಲಿ ಇರಲ್ಲ, ಸತ್ತೋಗ್ತೀವಿ ಅಂತ ಅಂದರೆ ಯಾರಾದರೂ ಮಲ್ಕೊಳಕ್ಕೆ ಹೋಗ್ತಾ ಇದ್ರ? ಯಾರೂ ಹೋಗೋದಿಲ್ಲ. ಈಗ ಅಲ್ಲಿ ಕೊರಡು ಥರ ಬಿದ್ಕೊಂಡಿರ್ತೀವ. ಕೊರಡು ಅಂತಂದರೆ ಮರದ ಒಂದು ದಿಂಬಿ. ಅದಕ್ಕೆ ಈಗಲೂ ಅರಿವಿಲ್ಲ, ಇನ್ನು ಮುಂದೇನೂ ಇಲ್ಲ. ಏನು ಮಾಡಿದ್ರು ಅದಕ್ಕೆ ಅರಿವು ಬರೋದಿಲ್ಲ. ಹಂಗೆ ಬಿದ್ದಿರ್ತೀವ ನಾವು ಗಾಢ ನಿದ್ರೆಯಲ್ಲಿ. ಇಲ್ಲ, ಎಷ್ಟು ಚೆನ್ನಾಗಿದೆ ನೋಡ್ರಿ. ಅದಕ್ಕೆ ತನ್ನ ಅಥವಾ ಹೊರಗಿನ ವಸ್ತುಗಳು ಅರಿವು ಉಂಟಾಗುತ್ತಿಲ್ಲ ಅಷ್ಟೇ. ಆವಾಗ ಅಲ್ಲಿ ಈ ವೃತ್ತಿ ಜ್ಞಾನಗಳು ಇರೋದಿಲ್ಲ. ಅದರಿಂದ ನಾವು ಹಂಗೆ ಅನ್ಕೊಂಡ್ಬಿಡ್ತೀವಿ. ಆದರೆ ನಿದ್ರೆಯಿಂದ ಎಚ್ಚೆತ್ತ ಕೂಡಲೇ ನಮಗೆ ನಾವು ಮತ್ತೊಂದು ಅನ್ನೋ ವಿಭಾಗ ಸಮೇತ ಎದ್ಬಿಡ್ತೀವಿ. ಎದ್ದಿದ ತಕ್ಷಣ ಬುದುಲ್ಲಂತ ಈ ನಾನು ಆಧ್ಯಾತ್ಮಿಕ, ಆದಿ ಭೌತಿಕ, ಆದಿ ದೈವಿಕ, ಕಾಲ ದೇಶ ಕಾರ್ಯ ಕಾರಣ ಭಾವ ಇನ್ಕ್ಲೂಡಿಂಗ್ ಅವಸ್ಥೆ ಒಳಗಡೆ ಪ್ರೊಜೆಕ್ಟ್ ಆಗುತ್ತೆ ಒಂದೇ ಸಲ. ನಿಧಾನವಾಗಿ ಬರುತ್ತಲ್ಲ. ಎದ್ದಿದ ತಕ್ಷಣ ನಾನು ಕಣ್ಣು ಬಿಟ್ಕೊಂಡು ನಿಧಾನವಾಗಿ ಹಿಂಗೆ ಅಂತ ಅಂದ್ಕೊಂಡು ಹಿಂಗೆ ಮಾಡ್ಕೊಂಡು ಬರುತ್ತದು. ಎಂಥದ್ದು ಇಲ್ಲ, ಫಟಕತ್ ಬಂದ್ಬಿಡುತ್ತೆ. ನನಗೆ ಮಂಪರು ಕಣ್ಣು ಇನ್ನೂ ಕಾಣಿಸ್ತಾ ಇರ್ಬೋದು ಅಷ್ಟೇ, ಆದರೆ ಎಲ್ಲವೂ ಒಟ್ಟಿಗೆ ತೋರುತ್ತೆ. ಹಾಗೆ ಅಲಾರಾಮ್ ಇಟ್ಕೊಂಡಿರ್ತೀವಿ,
ಹೊಡೆದಿರುತ್ತೆ, ಗಮನ ಬಂದಿರಲ್ಲ, 5 ನಿಮಿಷ 10 ನಿಮಿಷ ಲೇಟ್ ಆಗೋಯ್ತು, ಎದ್ದಿದ ತಕ್ಷಣ ಹೆಂಗೆ ಹೇಳ್ತೀವಿ ಅವಾಗ, ಎಲ್ಲ ಟಕ 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 ಎದ್ದು ಸ್ನಾನ ಮಾಡ್ಕೊಂಡು ಹೇಳ್ಬಿಡ್ತೀವಿ. ಹಂಗೆ ಆದ್ದರಿಂದ ಆ ನಿದ್ರೆಯಲ್ಲಿ ಕೊರಡು ಥರ ಬಿದ್ದಿರ್ತೀವಿ ಅನ್ನೋದು ಹೊಂದೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ತನಿ ನಿದ್ರೆಯಲ್ಲಿ ನಾವು ಜಡವಾಗಿರುತ್ತೇವೆ ಎಂಬುದು ಒಪ್ಪತಕ್ಕದ್ದೇ ಅಲ್ಲ. ಜಡ ಮರದ ದಿಂಬಿ ಥರ ಹೋಗ್ಲಿ, ಅಲ್ಲಿ ನಾವು ಇಲ್ವಾಗ್ಬಿಟ್ರೆ ಏನು ಮಾಡೋದು ಸ್ವಾಮಿ ಅಂತ ಯಾರಾದರೂ ಹೇಳ್ತಾರ? ನಿದ್ರೆಗೆ ಹೋದರೆ ನಾನೇ ಸತ್ಕಿತ್ತು ಹೋಗ್ಬಿಟ್ರೆ ಅಥವಾ ನಾನು ಇಲ್ದಂಗೆ ಆಗ್ಬಿಟ್ರೆ, ಹಾಗೇನಾದರೂ ಆಗಿದ್ದಿದ್ರೆ, ಸ್ವಾಮಿಗಳ ಭಾಷೆಯಲ್ಲಿ ಹೇಳ್ತಾರೆ, ಅದನ್ನು ಚೆನ್ನಾಗಿ ಕೇಳಬೇಕದು, ನಗು ಬರುತ್ತೆ ಪಾಪ ಅವ್ರು ಹೇಳ್ತಾ ಇರೋದು ನೋಡಿದ್ರೆ. ಯಾರೋ ಮನೆಗೆ ಹೋಗಿದ್ರಂತೆ, ಮಲ್ಕೊಳ್ಳೋಕ್ಕೆ ನಿಮಗೆ ದಿಂಬು ಕೊಡ್ಲಾ ಏನು ಕೊಡಲಿ ಅಂತಂದಿದ್ದಕ್ಕೆ ಅವ್ರಿಗೆ ಹೇಳಿದ್ರಂತೆ ಮನೆಯವರಿಗೆ, ಅಯ್ಯಯ್ಯೋ ಬೇಡಿಯಮ್ಮ, ನಾನು ಮಲ್ಕೊಂಡ್ರೆ ನಾನು ಎಲ್ಲಿ ಸತ್ಗಿತ್ತೋಗ್ಬಿಡ್ತೀನೋ, ನನಗೇನೂ ಬೇಡ ಅಂತ ಅಂತೀವ. ಮತ್ತು ಅದ್ರ ಬದಲು ಏನಂತೀವಿ, ಅಮ್ಮ 2 ದಿಂಬು ಕೊಡಿ, ಮತ್ತು ರತ್ನ ಕಂಬಳಿ ಕೊಡಿ, ಮಸ್ಕಿಟೋ ಕರ್ಟನ್ ಕಟ್ಟಿ, ಹೀಗೆಲ್ಲ ಹೇಳ್ತೀವಿ ನಾವು. AC ಆನ್ ಮಾಡಿ ಅಂತೀವಿ. ನಾವೇನಾದರೂ ನಿದ್ದೆಗೆ ಹೋದಾಗ ಇಲ್ಲದೆ ಇದ್ದಿದ್ದರೆ ಯಾರಾದರೂ ಮಲ್ಕೊಳ್ಳೋಕ್ಕೆ ಇಷ್ಟು ಸೌಕರ್ಯಗಳನ್ನ ಬೇಕಾಗಿರಲಿಲ್ಲ. ನಾವು ಇರ್ತೀವಿ ಅಲ್ಲಿ, ಚೆನ್ನಾಗಿರ್ತೀವಿ, ಇನ್ನೂ ಹಾಯವಾಗಿರ್ತೀವಿ. ನಿದ್ದೆಗೆ ಹೋಗದೇ ಇದ್ದರೆ ಮೆಂಟಲ್ ಹಾಸ್ಪಿಟ್ಲಿಗೆ ಹೋಗಬೇಕಾಗತ್ತೆ. ಅದರಿಂದನೇ ದೇವರು ಕೊಟ್ಟಂಥ ವರ ಇದು. ಹಾಗೆ ಅಲ್ಲಿ ಜಡ ಅಂತಾರೆ, ಹೊಂದೋದಿಲ್ಲ. ವೈಶೇಷಿಕರು ಇನ್ಯಾರೂ ಅಲ್ಲ, ದರ್ಶನಕಾರರೇ, ನಮ್ಮ ದರ್ಶನಕಾರರೇ, ವೇದಗಳನ್ನ ಒಪ್ಪೋವ್ರೆ. ಇವ್ರು ಯಾಕೆ ಹಿಂಗೆ ಹೇಳ್ತಾರೆ ಸ್ವಾಮಿ ಅಂದರೆ, ಇದು ಸರಿಯಾಗಿ ಶಂಕರಾಚಾರ್ಯದ ಹಿಡ್ಕೊಳ್ಳಲಿಲ್ಲ. ಶಂಕರಾಚಾರ್ಯಗಿಂತ ಹಿಂದಿನವರು ಇವರು. ಆದ್ದರಿಂದ ಒಟ್ಟಿನಲ್ಲಿ ಇವರು ಬರೀ ಎಚ್ಚರದ ಅವಸ್ಥೆಗೆ ಪ್ರಾಮುಖ್ಯತೆ ಕೊಟ್ಟು ತಮ್ಮ ನಿಜವಾದ ಸ್ವರೂಪವನ್ನು ಗುರುತಿಸದೆ ತಪ್ಪು ಮಾಡಿಕೊಂಡಿದ್ದಾರೆ ಅಂತ. ಇನ್ನು ಕೆಲವರು ಏನೂ ಇರೋಲ್ಲ ಸ್ವಾಮಿ, ಅಲ್ಲಿ ಶೂನ್ಯ ಅಂತಾರೆ. ಏನೂ ಇಲ್ಲದೆ ಇದ್ದರೆ ನಾವು ಸತ್ಕಿತ್ತು ಹೋಗ್ತೀವಿ ಏನಾಗಿದ್ದರೆ ಯಾರಾದರೂ ಮಲ್ಕೊಳ್ಳೋಕೆ ಹೋಗ್ತಾ ಇದ್ದೀರಾ? ಆಗ್ತಾ ಇರಲಿಲ್ಲ. ಇನ್ನೂ ನಿದ್ರೆ ಬರದೇ ಇದ್ದರೆ ಯಾಕೆ ನಿದ್ದೆ ಬರಲಿಲ್ಲ? ಅಯ್ಯೋ ಅಂತ ಬಂದಿದ್ದೆ ಡಾಕ್ಟ್ರ್ ಹತ್ರ, ಡಾಕ್ಟ್ರೇ 2 ನಿದ್ದೆ ಮಾತ್ರೆ ಕೊಡಿ, 2-3 ದಿವಸ ಆಗೋಯ್ತು ನಿದ್ದೆ ಬಂದು ಅಂತ ಕೇಳ್ತೀವಿ ಹೊರತು ನಾನು ಇರೋಲ್ಲ ಸತ್ತೋಗ್ತೀನಿ ಅಂತ ಯಾರಾದರೂ ಭಯಪಡ್ತಾರಾ? ಇಲ್ಲ. ನಿದ್ರೆಯಲ್ಲಿ ತಮಗೆ ಯಾವುದೋ ಒಂದು ಅಪಾರವಾದ ಲಾಭವಾಗ್ತಾ ಇರುತ್ತೆ ಅಲ್ವಾ? ಅದಕ್ಕಾಗಿ ಬೇಕಾದ ಹವಣಿಕೆಗಳನ್ನ ನಾವು ಮಾಡಿಕೊಂಡು ಎಲ್ಲೆಲ್ಲಿಯೂ ಸಿಗ್ತಾರೆ. ನಿದ್ರೆಗೋಸ್ಕರ ನಾವು ಹೆಂಗೆ ರೈಲ್ವೆ ಸ್ಟೇಷನ್ಗೆ ಹೋಗಿರ್ತೀರ, 1 ದಿವಸ ಆಗಿಬಿಟ್ಟಿರುತ್ತೆ ನಿದ್ದೆ ಮಾಡಿ, ಅಲ್ಲಿ ಏನೂ ನೋಡೋದಿಲ್ಲ. ಎಲ್ಲಿ ಸಿಕ್ಕಿದ್ರು ಅಲ್ಲೇ ಮಲ್ಕೊಂಡ್ರೆ ನಿದ್ದೆಗೆ ಹೋಗ್ಬಿಡ್ತೀವಿ. ಅಷ್ಟು ಆನಂದ ಇರುತ್ತದು. ನಮ್ಮ ಆಯಾಸ ಎಲ್ಲ ಹಿಂಗೆ ಟಕ್ ಅಂತ ಹೋಗ್ಬಿಡ್ತೇವೆ. 10 ನಿಮಿಷ ನಿದ್ದೆ ಮಾಡಿ ಸಾಕು, 10 ನಿಮಿಷ ಹೆಂಗೆ ಹೋಗ್ಬಿಡುತ್ತೆ. ಮತ್ತು ನೀವು ಎದ್ದ ಮೇಲೆ ನಿಮ್ಮ ಶರೀರ ಲವಲವಿಕೆಯಿಂದ ತುಂಬಿ ಬ್ಯಾಟ್ರಿ ಚಾರ್ಜ್ ಆಗಿಬಿಟ್ಟಿರುತ್ತೆ. ನಿಮ್ಮ ಇಂದ್ರಿಯಗಳು ಉಜ್ಜಿ ಶೈನಿಂಗ್ ಬಂದಂಗೆ ಆಗ್ಬಿಡುತ್ತೆ. ಮತ್ತೆ ನೋಡೋದು, ಕೇಳೋದು, ಮೂಸೋದು, ಓಡಾಡೋದು ಎಲ್ಲಿಂದ ಬರುತ್ತೆ ಆ ಚೈತನ್ಯ, ಆ ಒಂದು ಶಕ್ತಿ ಹೊಸದಾಗಿ ಬಂದಂಗೆ ಆಗ್ಬಿಟ್ಟಿರುತ್ತೆ. ಲವಲವಿಕೆ ಬರುತ್ತೆ. ಹೆಂಗಾಗುತ್ತೆ ನೋಡ್ರಿ. ಮತ್ತು ಏನಾಗಿರುತ್ತೆ ನಿದ್ರೆಯಲ್ಲಿ? ದೇವರಾಗಿರ್ತೀವಿ, ಆತ್ಮನಾಗಿರ್ತೀವಿ. ಅಂಥ ಅನುಭವ ದೇವರು ಕೊಟ್ಟಿದ್ದಾನೆ ಅಂತ ಹೇಳ್ತಾ ಇರೋದು. ಆದ್ದರಿಂದ ನಿದ್ರೆಯಲ್ಲಿ ನಾವು ಶೂನ್ಯ ಪ್ರಾಯರಾಗಿರ್ತೀವಿ ಅನ್ನೋದು, ಮತ್ತು ಮರದ ದಿಂಬಿತರ ಮಲಗಿರ್ತೀವಿ ಅಂತಂದು ಅದು ಯುಕ್ತಿಹೀನವಾಗಿರುತ್ತೆ. ಅದು ಯುಕ್ತಿಗಳಿಗೆ ಹೊಂದೋದಿಲ್ಲ, ಅನುಭವಕ್ಕೂ ಸಿಗೋದಿಲ್ಲ. ನಿದ್ರೆಯಲ್ಲಿ ನಾವು ಜಡವಾಗಿರೋದೇ ನಿಜವಾದರೆ ಅಥವಾ ಶೂನ್ಯವಾಗಿರುವುದೇ ಆಗುವುದಾದರೆ ಎಚ್ಚೆತ್ತ ಮೇಲೆ ಅವಸ್ಥೆಯನ್ನು ನಾವು ವರ್ಣಿಸ್ತೀವಲ್ಲ, ಯಾತ್ರೆಯಿಂದ ವರ್ಣಿಸ್ತೀವಿ ಹೇಳ್ರಿ? ನಿದ್ರೆಯನ್ನು ವರ್ಣಿಸ್ತೀವಿ. ಕೇಳ್ರಿ, ನಾನು 100 ಪ್ರಶ್ನೆ ಕೇಳಿ ಟಕ ಉತ್ತರ ಕೊಡ್ತೀವಿ ಎಲ್ಲರೂ. ಮತ್ತು ಕನಸನ್ನು ವರ್ಣಿಸ್ತೀವಿ, ಎಲ್ಲವನ್ನೂ ವರ್ಣಿಸ್ತೀವಿ. ಹಾಗಿದ್ದ ಮೇಲೆ ಅಲ್ಲಿ ಶೂನ್ಯ ಅಂತ ಅನ್ನೋದು, ಅಲ್ಲಿ ಜ್ಞಾನ ಇರಲಿಲ್ಲ ಅನ್ನೋದು, ಮರದ ದಿಂಬಿ ಥರ ಬಿದ್ದಿದ್ದೆ ಅಂತ ಹೇಳೋದು ಹೊಂದುತ್ತಾ? ಇದು ತರ್ಕ ಅಂತಂದರೆ ಇದು ಹೇಗೆ ಸಾಧ್ಯವಾಗುತ್ತೆ? ನಾವು ಅನುಭವಿಸ್ದೇ ಇದ್ದಿದ್ರೆ ಅದನ್ನು ಹೇಗೆ ವರ್ಣಿಸೋಕ್ಕಾಗುತ್ತಪ್ಪ?
ನಾನು ಅನುಭವಿಸಿದ್ದೀನಿ. ಆನಂದವನ್ನು ಈಗಲೂ ಎತ್ಕೊಂಡ್ಬಂದಿದ್ದೀನಿ. ಇದು ನೋಡ್ರಿ, ನಿದ್ದೆಗೆ ಹೋಗಿ ಬಂದರೆ ಎದ್ದಿದ ತಕ್ಷಣ ಅವನ ಮುಖ ಹರಳ್ದಂಗಿರುತ್ತೆ. ತಾವರೆ ಹೂವು ಹರಳಿದ್ರೆ ಹೇಗಿರುತ್ತೋ ಹಾಗೆ ಅವನ ಮುಖ ತೋರ್ತಾ ಇರುತ್ತೆ. ಅದೇ ಒಂದು 2-3 ದಿವಸ ನಿದ್ದೆ ಮಾಡದೇ ಇರಲಿ, ಅವನ ಮುಖ ಹೆಂಗಾಗಿರುತ್ತೆ ನೋಡ್ರಿ, ಕ್ಯಾಸ್ಟ್ರಲ್ ಫೇಸ್ ಆಗಿರುತ್ತೆ. ಸೊ ಆ ನಿದ್ರೆಯಲ್ಲಿ ನಾವು ಎದ್ದ ಮೇಲೆ ಇದನ್ನು ಎತ್ಕೊಂಡ್ಬರ್ತೀವಿ. ಮತ್ತಿದು ಶಾಶ್ವತವಾಗಿರೋಲ್ಲ. ಮತ್ತಿಲ್ಲಿ ತಿರ್ಗಾ ಆಯಾಸ ಆಗುತ್ತೆ, ತಿರ್ಗಾ ಮಲ್ಕೊಳಕ್ಕೆ ಹೋಗ್ಬಿಡ್ತೀವಿ. ಆದರೆ ನಮ್ಮ ಧ್ಯಾನ ಯೋಗದಲ್ಲಾಗಲಿ, ಶ್ರವಣದಿಂದಾಗಲಿ, ಮನನದಿಂದಾಗಲಿ, ಧ್ಯಾನದಿಂದಾಗಲಿ ನೀವು ಹೋದರೆ ಬರೋವಾಗ ಏನು ಎತ್ಕೊಂಡ್ಬಂದ್ರಿ ಅಂತ ಕೇಳ್ತಾರೆ. ಮುಕ್ತರ ಆಗಬೇಕಾದ್ರೆ ಇದು ಸೂಚನೆ. ಸುಮ್ಮನೆ ಅವಸ್ಥಾತ್ರೆ ಕೇಳಿದ ತಕ್ಷಣ, ಅದನ್ನು ಗುರ್ಸಿದ ತಕ್ಷಣ ನಾವು ಮುಕ್ತರಾದ್ವಿ ಅಂತಂದರೆ ದಡ್ರು. ನಮ್ಮನ್ನು ನಾವೇ ಮೋಸ ಮಾಡ್ಕೊಂಡಂಗಾಗುತ್ತೆ. ಈ ಮನಸ್ಸು ಬಹಳ ಬೆರಕೆ ಇದೆ ಅಂತ ಭಗವತ್ಪಾದರು ಹೇಳ್ತಾರೆ. ಇದಕ್ಕೇನಾದರೂ ಒಂದು ಸಾರಿ ಹಂಗೆ ನಂಬಿಕೆ ಬಂದ್ಬಿಡ್ತು ಅಂದರೆ ಸಾಧನೆ ಮಾಡೋಲ್ಲ. ಬಿಡು, ನಾನು ಮುಕ್ತನಾಗಿದ್ದೀನಿ ಅಂತ. ಅದೆಲ್ಲ ಸೇರೆ ಅಂತಃಕರಣದಲ್ಲಿ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯಗಳು ಇದೆಯಾ ಪರೀಕ್ಷೆ ಮಾಡಿಕೊಡ್ರಿ. ಇದ್ದರೆ ನಾನು ಮುಕ್ತನಾಗಿಲ್ಲ. ಬ್ರಹ್ಮಜ್ಞಾನಿಗೆ ಗುಲ್ಗಂಜಿ ಅಲ್ಲ, ಆಟಮ್ ಅಲ್ಲ. ಹೆಂಗೆ ಅನುಭವ ಬರುತ್ತೆ ಗೊತ್ತಾ? ಅಂದಿಲ್ಲ ನನಗೆ ಕಾಮಕ್ರೋಧಗಳು, ಅದು ಇತ್ತು ಹೋಯ್ತು ಅಲ್ಲ, ಹಾವಿತ್ತು ಸ್ವಾಮಿ, ಹಗ್ಗ ಕಣ್ಣ ಮೇಲೆ ಅದು ಎಲ್ಲೋ ಓಡೋಯ್ತು. ಎಂದೂ ಇರಲಿಲ್ಲ, ಇಂದೂ ಇರೋದಿಲ್ಲ, ಮುಂದೇನೂ ಬರೋದಿಲ್ಲ. ನನಗೆ ಮಾತ್ರ ಅಲ್ಲ, ಯಾರಿಗೂ ಇಲ್ಲ ಅನ್ನೋ ಅನುಭವ ಬರುತ್ತೆ. ಅದು ನೋಡ್ಕೋಬೇಕು. ಆದ್ದರಿಂದ ಸುಮ್ಮನೆ ಅವಸ್ಥಾತ್ರೆ ವಿಚಾರ ಕೇಳ್ಬಿಟ್ಟು ಮುಕ್ತರಾಗಿದ್ದೇನೆ ಅಂತ ಟೋಪಿ ಬೀಳಬಾರ್ದು. ಇವಾಗ ಧ್ಯಾನ ಯೋಗ ಮಾಡ್ತಾ ಇದ್ದೀವಿ, ದಯವಿಟ್ಟು ತಪ್ಪಿಸ್ಕೋಬೇಡಿ. ಧ್ಯಾನ ಯೋಗ ಅರ್ಥ ಆದರೆ ಮಿಕ್ಕಿರೋದೆಲ್ಲ ಅರ್ಥ ಆದಂಗೆ ಆಗುತ್ತೆ. ದಯವಿಟ್ಟು ತಪ್ಪಿಸ್ಕೋಬೇಡಿ. ಅದರಲ್ಲಿ ಎಲ್ಲ ಸಾಧನೆಗಳು ಬರುತ್ತೆ. ಇದು ಕೊನೆ ಹಂತದ ವಸ್ತುತಂತ್ರವಾದ ಜ್ಞಾನ. ಅದಕ್ಕೋಸ್ಕರ ಧ್ಯಾನ ಅಂದರೆ ತುಂಬ ಜನ ತಪ್ಪು ತಿಳ್ಕೊಂಡಿರ್ತಾರೆ. ದಯವಿಟ್ಟು ಅದನ್ನು ಮಾಡಿದ್ದೀವಿ. ಇವತ್ತು ಆಯಿತು. ನಾಳೆ ಸ್ಟಡಿ ಗ್ರೂಪ್ ಥರ ಇರುತ್ತೆ. 5ನೇ ಅಧ್ಯಾಯದ ಕೊನೆಯ ಕೆಲವು ಶ್ಲೋಕಗಳು, 6ನೇ ಅಧ್ಯಾಯದ ಮೊದಲನೇ ಶ್ಲೋಕದವರೆಗೂ ಮಾಡಿದ್ದೀವಿ. ದಯವಿಟ್ಟು ಓದ್ಕೊಂಬನ್ನಿ. ನಾಳೆ ಸ್ಟಡಿ ಗ್ರೂಪ್ ಇರುತ್ತೆ. ಆದ್ದರಿಂದ ಈ ಕಾರಣದಿಂದ ನಾವು ನಿದ್ರೆಯಲ್ಲಿ ಅರಿವಿನ ರೂಪದಲ್ಲಿಯೇ ಇರ್ತೀವಿ, ಆತ್ಮನಾಗಿರ್ತೀವಿ. ಆಗ ನಮ್ಮ ಸ್ವರೂಪವಾಗಿರುವ ಈ ಜ್ಞಾನ ಅಂದರೆ ಈ ವೃತ್ತಿ ಜ್ಞಾನ, ಸವಿಶೇಷವಾದ ಜ್ಞಾನ, ಅವಸ್ಥೆ, ದೃಶ್ಯ ಪ್ರಪಂಚದಲ್ಲಿರುವ ಜ್ಞಾನ, ತ್ರಿಪುಟಿ ಜ್ಞಾನ, ಅಂತಃಕರಣಕ್ಕೆ ಸಂಬಂಧಪಟ್ಟಂಥ ಜ್ಞಾನ ಇರೋದಿಲ್ಲ. ಇದಕ್ಕೆ ಸವಿಶೇಷ ಜ್ಞಾನ ಅಂತಾರೆ ದೃಶ್ಯ ಪ್ರಪಂಚದಲ್ಲಿ. ನಿದ್ದೆಯಲ್ಲಿರೋದೆಂಥದ್ದು? ನಿರ್ವಿಶೇಷ ಜ್ಞಾನ. ಅಲ್ಲೆಂಥ ವಿಶೇಷ ಇಲ್ಲ. ಅದು ನಿರ್ವಿಕಲ್ಪ ಜ್ಞಾನ. ಅಲ್ಲಿ ಸಂಕಲ್ಪ ವಿಕಲ್ಪ ಇಲ್ಲ. ಯಾಕೆ? ಮನಸ್ಸೇ ಇಲ್ಲ, ಅಲ್ಲಿ ಅಂತಃಕರಣ ಇಲ್ಲ. ಇಷ್ಟು ಮುಗಿತದೆ ಅಲ್ಲಿಗೆ. ಸೊ ಈಗ ನೆಕ್ಸ್ಟ್ ಇದಕ್ಕೆ ಹೋಗೋಣ. 126. ನಿದ್ರೆಯ ಅರಿವಿನಲ್ಲಿ ವಿಭಾಗವಿಲ್ಲ. ನಮ್ಮ ನಿಜವಾದ ಅರಿವಿದೆಯಲ್ವಾ, ಅದರಲ್ಲೇನಾದರೂ ವಿಭಾಗ ಇದೆಯಾ? ಇಲ್ಲ. ಅದಕ್ಕೆ ವಿಭಾಗ ಇರೋ ಚಾನ್ಸಸ್ಸೇ ಇಲ್ಲ. ವಿಭಾಗ ಇದು ಬೇರೆ, ಅದು ಬೇರೆ. ಅದು ಇರಬೇಕಾದ್ರೆ ಏನೇನಿರಬೇಕು? ಯಾರಾದರೂ ಹೇಳಿ. ವಿಭಾಗ 2 ಇವು ಇರಬೇಕಾದ್ರೆ ಅದು ಬೇರೆ, ಇದು ಬೇರೆ, ಅಥವಾ ವಿಷಯಿ ಏನಾದರೂ ಹಿಂಗೆ ಇರಬೇಕಾದ್ರೆ ಏನಿದ್ರೆ ಅದಿರುತ್ತೆ. ಏನಿರಬೇಕು? ಯಾರಾದರೂ ಉತ್ತರ ಕೊಡಿ. ನಾನು ಮತ್ತು ತಿಳಿಯೋ ವಸ್ತು 2 ಇದ್ದಾಗ ಅದು ಸರಿ. ನಾನು ಪ್ರಶ್ನೆ ಅದೇ, ಅವು 2 ಇರಬೇಕಾದ್ರೆ ಏನಿದ್ರೆ ಅವು ಇರುತ್ತೆ. ನಿದ್ರೆನಲ್ಲದಿಲ್ಲ, ಒಪ್ಕೊಂತೇನೆ. ಏನಿದ್ರೆ ಅವು ಇರಕ್ಕೆ ಸಾಧ್ಯ? ಎಚ್ಚರ, ಕನಸು. ಅದು ಎಚ್ಚರ ಕನಸಿನಲ್ಲಿ ಇರುತ್ತೆ. ಬಟ್ ಎಚ್ಚರ ಕನಸಿನಲ್ಲಿ ಅದೇನು ಸ್ಪೆಷಾಲಿಟಿ ಇದೆ ಅದು ಇರೋದಿಕ್ಕೆ? ಇಂದ್ರಿಯಗಳು, ಕಾಲ, ದೇಶ, ಕಾರ್ಯ, ಕಾರಣ, ಭಾವ ಇದ್ರೇನೆ ಅದಕ್ಕೆ ನೀವು ಕೌಂಟ್ ಮಾಡೋದು 2. ನೀನು ಬೇರೆ, ನಾನು ಬೇರೆ.
ಕಾಲನೇ ಇಲ್ಲ ಅಂತ ಇಟ್ಕೊಳ್ರಿ, ದೇಶ ಇಲ್ಲ, ನಿದ್ದೆ ಇಲ್ಲ, ಅದಕ್ಕೆ ನಾವು ಕೌಂಟ್ ಮಾಡೋಕ್ಕಾಗಲ್ಲ. ವಿಭಾಗ ಎಲ್ಲಾಗತ್ತೆ, ನೀನು ಬೇರೆ ನಾನು ಬೇರೆ, ಆಬ್ಜೆಕ್ಟು ಸಬ್ಜೆಕ್ಟು, ಸತ್ಯ ಸತ್ಯ ಮಿಥ್ಯ, ನಿತ್ಯ ಅನಿತ್ಯ, ದ್ವಂದ್ವ ದ್ವೈತ, ಎರಡು, ಕೌಂಟ್ ಮಾಡ್ರಿ. ದೇಶ ಇರಬೇಕು, ಕಾಲ ಇರಬೇಕು, ಅದು ಎಲ್ಲಾದ್ರೂ ಇತ್ಕೊಳ್ಳಿ, ಯಾವ ಅವಸ್ಥೆ ಬೇಕಾದ್ರೂ ಇತ್ಕೊಳ್ಳಿ, ಅದು ತುಂಬ ಮುಖ್ಯ. ಕಾಲ ದೇಶ ಇಲ್ದೇನೆ ಎರಡನ್ನ ಹೆಂಗೆ ಕೌಂಟ್ ಮಾಡ್ತೀರಾ? ಪಕ್ಕದಲ್ಲಿ ಇಡಬೇಕು ಅಂದರೆ ಇಲ್ಲಿಂದ ಅಲ್ಲಿಗೆ ದೇಶ ಇರಬೇಕು, ಆ ಕಾಲ ಬೇರೆ ಈ ಕಾಲ ಬೇರೆ, ಹಂಗಿದ್ರೇನೆ ಇಡಕ್ಕೆ ಬರೋದು. ಆದ್ದರಿಂದ ನಿದ್ರೆಯ ಅರಿವಿನಲ್ಲಿ ವಿಭಾಗ ಇರಕ್ಕೆ ಸಾಧ್ಯನಾ? ಕಾಲ ದೇಶ ಇದೆಯಾ ಅಲ್ಲಿ? ಇಲ್ಲ. ಅಲ್ಲಿ ಇಲ್ಲದೆ ಇದ್ಮೇಲೆ ಎರಡು ಹೇಗಾಗುತ್ತೆ? ಅದಕ್ಕೋಸ್ಕರನೇ ಅದಕ್ಕೆ ಅದ್ವೈತ ಅಂತ ನಾನು. ದ್ವೈತ ಬೇಕಾ? ಎಚ್ಚರ ಕನಸು, ದೃಶ್ಯ ಪ್ರಪಂಚ. ಅದ್ವೈತ ಬೇಕಾ? ನಿದ್ದೆ, ಮೂರ್ಛೆ, ಅನಸ್ಥಿಷಿಯ, ಏನು ಬೇಕಾದರೂ ಹೇಳ್ಕೊಡ್ರಿ, ಸಮಾಧಿ, ಸತ್ತಾಗ, ಇವೆಲ್ಲ ಹೇಳ್ಕೋಬೋದು. ನಿದ್ರೆ ಎಂದರೆ ಬಿಡೀ ಅರಿವಿಲ್ಲದ ಅವಸ್ಥೆ ಅಂತ ನಿಶ್ಚಯವಾಯ್ತು ಇವತ್ತಾನೆ. ಅಲ್ಲಿ ಬಿಡೀ ಅರಿವಿಲ್ಲ, ಮತ್ತೇನಿದೆ? ಬರೀ ಅರಿವಿದೆ. ಬಿಡಿ ಬಿಡಿ ಅರಿವುಗಳು ನೋಡಿ, ಮರ 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 ಮರಗಳು, ಪುಸ್ತಕ 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 ಪುಸ್ತಕಗಳು, ನಾನು 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 ನಾನುಗಳು. ಹೇಳ್ರಿ ನೋಡೋಣ, ಹೇಳಕ್ ಬರೋದ? ನಾನು ಒಬ್ಬನೇ ಇರೋದಲ್ಲಿ. ನೀವು ಎಚ್ಚರದಲ್ಲೂ ದೃಶ್ಯ ಪ್ರಪಂಚದಲ್ಲೂ ನಾನು ಅಂತೀವಿ, ನಿದ್ದೆಯಲ್ಲೂ ನಾನು ಅಂತೀವಿ. ಆದರೆ ದೃಶ್ಯ ಪ್ರಪಂಚದಲ್ಲಿ ಡೂಪ್ಲಿಕೇಟ್ ನಾನು, ಒರಿಜಿನಲ್ ನಾನು ಇದೆ ಅಂತ ಹೇಳ್ತೀವಿ, ಇಲ್ಲಿ ಕಲಬೆರಕೆ ಮಾಡ್ಕೊಂಡಿರ್ತೀವಿ. ಬಟ್ ನಿಜವಾಗ್ಲೂ ಎರಡಿದೆಯಾ? ಇಲ್ಲೂ ಎರಡಿಲ್ಲ. ಮತ್ತು ಯಾತ್ರಿಂದ? ಆ ವಿದ್ಯೆಯಿಂದ. ಹಾವು ಹಗ್ಗ ಎರಡಿದೆಯಾ? ಇಲ್ಲ. ಚಿನ್ನ ಒಡವೆ ಎರಡಿದೆಯಾ? ಗಣಪತಿ ಮಣ್ಣು ಎರಡಿದೆಯಾ? ತೋರಿಸ್ರಿ. ಒಂದನ್ನೇ ಕೆಲವರು ಗಣಪತಿ ಅಂತ ಕರೆದಿರ್ತಾರೆ, ಆ ಮಾಡಿದವನು ಮಣ್ಣು ಅಂತಾನೆ ಅಷ್ಟೇ. ಆದ್ದರಿಂದ ಎರಡು ವ್ಯವಹಾರಕ್ಕೋಸ್ಕರ ಉಪಯೋಗಿಸ್ತೀವಿ ಅಷ್ಟೇ ಹೊರತು ಎಷ್ಟು. ಆದರೆ ಬಿಡಿ ಅರಿವು ಇಲ್ಲದೆಂಬುದೇ ಅದರ ಸ್ವರೂಪವಲ್ಲ. ಈ ದೃಶ್ಯ ಪ್ರಪಂಚದಲ್ಲಿ ಬಿಡಿ ಅರಿವುಗಳಿರುತ್ತೆ. ಬಿಡಿ ಅಂದರೆ ಅನೇಕ, ಬೇರೆ ಬೇರೆ, ನೀನು ಬೇರೆ ನಾನು ಬೇರೆ, ನೀನು ಗಂಡಸು ನಾನು ಹೆಂಗಸು, ನೀನು ಬುದ್ಧಿವಂತ ನಾನು ದಡ್ಡ, ನೀನು ಆರೋಗ್ಯವಂತ ನಾನು ಕುರೂಪಿ, ನಾನು ರೋಗಿಷ್ಠ, ನೀನು ಸುಂದರಿ ನಾನು ಸುಂದರ, ನಾನು ಕುರೂಪಿ, ಹಿಂಗೆ ಏನು ಬೇಕಾದರೂ ಮಾಡ್ಕೋಬೋದು. ಇವೆಲ್ಲ ದೃಶ್ಯ ಪ್ರಪಂಚದಲ್ಲಿ ಬೇರೆ ಬೇರೆಗಳು ಅಂತ ಹೇಳೋದು. ನಿದ್ರೆಯಲ್ಲಿ ನಾನು ಮಿಕ್ಕದ್ದು ಎಂಬ ವಿರುವ ಎಚ್ಚರ ಕನಸುಗಳಲ್ಲಿ ನಾನು ಎಂಬುದೇ ಅರಿವಿಗೆ ಆಶ್ರಯವಾಗಿರುತ್ತದೆ. ಈ ದೃಶ್ಯ ಪ್ರಪಂಚದಲ್ಲಿ ನಾನು ನನ್ನದು ಅಂತ ಎರಡು ಇರುತ್ತೆ. ವ್ಯವಹಾರ ದೃಷ್ಟಿಯಿಂದ ಹೇಳೋದು, ಇಲ್ಲಿ ನಾನು ಅಂದರೆ ಡೂಪ್ಲಿಕೇಟ್ ಐ, ನನ್ನದು ಅಂತಂದರೆ ಮಿಕ್ಕಿರೋದು ಯಾವುದು? ಆದಿ ಭೌತಿಕ, ಆದಿ ದೈವಿಕ ಎಲ್ಲ ಹಂಗೆ ಹೇಳ್ತೀವಿ. ದೃಶ್ಯ ಪ್ರಪಂಚದಲ್ಲಿ ಅಲ್ಲಿ ಎರಡಿದೆ, ನಾನು ನನ್ನದು. ಆ ನಾನು ಕೂಡ ಸತ್ಯವಾಗಿದೆಯಾ? ಇಲ್ಲ, ಇರಲಿ, ಡೂಪ್ಲಿಕೇಟ್ ಐ ಅಂತ ಅನ್ನೋದು ಅದಕ್ಕೆ. ನಾನು ಎಂಬುದು ವ್ಯಾಪಾರ ಶೂನ್ಯವಾದರೆ ನಾನು ಮಿಕ್ಕದ್ದೆಂಬ ಅರಿವು ಉಂಟಾಗಲಾರದೆಂಬುದು ಸ್ವಾಭಾವಿಕವಾಗಿರುತ್ತೆ. ಆದರೆ ಇದಿಷ್ಟೇ ನಿದ್ರೆಯ ಸ್ವರೂಪವಲ್ಲ. ನಾನು ಮಿಕ್ಕದ್ದು ಎಂಬ ವಿಭಾಗವಿಲ್ಲದ ಒಂದಾನೊಂದು ತತ್ವವು ಅಲ್ಲಿ ಇರುತ್ತದೆ. ಅದು ಯಾವುದು? ನೋಡ್ರಿ, ದೃಶ್ಯ ಪ್ರಪಂಚದಲ್ಲಿ ನಾನು, ನೀನು, ನಾನು, ನನ್ನದು ಹಿಂಗೆಲ್ಲ ಮಾಡ್ಕೊತೀವಿ ದೃಶ್ಯ ಪ್ರಪಂಚದಲ್ಲಿ. ಯಾಕೆ? ಕಾಲ ಇದೆ, ದೇಶ ಇದೆ, ಅವಸ್ಥೆ ಇದೆ, 19 ಇದೆ, ಎಲ್ಲನೂ ಆಧ್ಯಾತ್ಮಿಕ ಅರ್ಧ ಡಜನ್ ಇರುತ್ತಲ್ವ. ನಿದ್ದೆಯಲ್ಲಿ ಹಿಂಗೆ ಹೇಳೋದಕ್ಕೆ ಸಾಧ್ಯ ಇಲ್ಲ. ಯಾಕೆ? ಅಲ್ಲಿ ಆತ್ಮತತ್ವ ಒಂದೇ ಇರೋದು, ಅಲ್ಲಿ ಒಂದು ಅನ್ನೋದು ತಪ್ಪಾಗತ್ತೆ. ಅಲ್ಲಿ
ಏನು ಇಲ್ಲದೆ ಇರೋದು ಅದೊಂದೇ, ಆದರೆ ಒಂದು ಅಂತ ಹೆಂಗೆ ಹೇಳ್ತೀರಾ? ಅಲ್ಲಿ ನಾನು ಯಾವಾಗ ಒಂದು ಅಂತೀನೋ ಎರಡು ಯಾವಾಗ ಸ್ವಾಮಿ ಅಂತ ಕೇಳ್ತೀವಿ. ಅದು ಒಂದೂ ಹೇಳಕ್ಕೆ ಬರಲ್ಲ, ಈ ವ್ಯವಹಾರದ ದೃಷ್ಟಿಯಿಂದ ಹೇಳಬೇಕಷ್ಟೆ. ಅದಕ್ಕೆ ಊರ್ಕೊಂಟೆ ಪರಮಾತ್ಮರು, ಮಿಸುಕ್ತೆ ಜೀವಾತ್ಮರು. ನೀವು ಮಿಸ್ಕಿ, ನೀವು ಊತನ್ನಿ ಎಚ್ಚರ ಆಗ್ಬಿಡುತ್ತೆ. ಎಚ್ಚರ ಆದರೆ ದೃಶ್ಯ ಪ್ರಪಂಚ. ಅದಕ್ಕೆ ಅದು ಯಾವುದು? ನಾನು ಮಿಕ್ಕದ್ದು. ನಾನು ಅಂದರೆ ಡೂಪ್ಲಿಕೇಟ್ ಆಗಿ, ಮಿಕ್ಕದ್ದು ಅಂತಂದರೆ ಮಿಕ್ಕಿರೋದು ಅರ್ಧ ಡಜನ್. ಇವು ವಿಭಾಗ ಇರುತ್ತಲ್ಲಿ ಅಲ್ವಾ? ಸಬ್ಜೆಕ್ಟ್ ಆಬ್ಜೆಕ್ಟ್ ಅಂತಿರುತ್ತೆ. ಇವು ನಿದ್ದೆಯಲ್ಲಿ ಇವು ಇಲ್ಲದ ಅದು ಯಾವುದು ಅಂತ ನಾವೇ ಪ್ರಶ್ನೆ ಹಾಕೊಂಡ್ರೆ ನಾವು ಅದನ್ನು ಅರಿತುಕೊಳ್ಳಬೇಕು. ನಮ್ಮ ನಿಜ ಸ್ವರೂಪ. ನಿದ್ರೆಯಲ್ಲಿ ವಿಭಾಗದ ಅರಿವು ಇರುವುದಿಲ್ಲವಾದರೂ ಅರಿವಿರುತ್ತದೆ. ಈ ಡೂಪ್ಲಿಕೇಟ್ ಅರಿವುಗಳು ಅಥವಾ ವಿಭಾಗ, ಸಬ್ಜೆಕ್ಟ್ ಆಬ್ಜೆಕ್ಟ್ ದೃಶ್ಯ ಪ್ರಪಂಚದಲ್ಲಿ ಇರುತ್ತೆ, ನಿದ್ದೆಯಲ್ಲಿ ಇರೋದಿಲ್ಲ ಅಲ್ವಾ ಅಂತ ಯಾತ್ರಿಂದ ಗೊತ್ತಾಯಿತು. ಅದು ನಿಜವಾದ ಅರಿವು. ಅಲ್ಲಿ ಈ ವಿಭಾಗ ಇರೋಲ್ಲ. ಆ ಅರಿವಿನ ಬಲದಿಂದಲೇ ಅಲ್ಲವೇ ನಾವು ಅಲ್ಲಿ ವಿಭಾಗವಿಲ್ಲದ ಅರಿವೆಂದು ಹೇಳಿರೋದು. ಯಾತ್ರಿಂದ ಕಂಡಿಡ್ಕೊಂಡ್ರಿ, ಅದರಿಂದಲೇ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ. ಆ ಅರಿವು ಯಾವುದು ನಮ್ಗೆ ಗೊತ್ತಾಗಿದೆ. ಸಾಕ್ಷಿ, ನಮ್ಮ ಸ್ವರೂಪ. ಏತರ ವಿಷಯವಾದದ್ದು ಅದನ್ನು ಆಬ್ಜೆಕ್ಟ್ ಅಂತ ಕರೆಯೋದೇ ತಪ್ಪು. ಯಾಕೆ? ನಾವೇ ಅದಾಗಿತ್ತು ಸಬ್ಜೆಕ್ಟ್ ಎಂಬ ಪ್ರಶ್ನೆಯು ನಮಗೆ ಸ್ವಾಭಾವಿಕವಾಗಿ ಉಂಟಾಗ್ತಾ ಇರುತ್ತೆ. ಆದರೆ ಈ ಪ್ರಶ್ನೆ ಎಚ್ಚರದ ದೃಷ್ಟಿಯಿಂದ ನಾವು ಕೇಳ್ತಾ ಇದ್ದೀವಿ. ನಿದ್ರೆಯಲ್ಲಿ ಯಾವ ವಿಭಾಗವೂ ಇರೋದಿಲ್ಲ. ಅದಕ್ಕೆ ಹೇಳಿದ್ದು ವಿಭಾಗ, ಭಾಗ, ವಿಭಕ್ತಿ ಅಂದರೆ ಕಾಲದೇಶ. ಅವಿಭಕ್ತಿ, ಅಲ್ಲಿ ಕಾಲದೇಶ ಇಲ್ಲ. ಆ ಗಾಢ ನಿದ್ರೆಯಲ್ಲಿ ಅವಿಭಕ್ತ ಸ್ವರೂಪ, ಅವಿಭಕ್ತಿ. ಅಲ್ಲಿ ಅವಿಭಕ್ತ ಕುಟುಂಬ ಅಂತಾರೆ. ಹಿಂದಿನ ಕಾಲದಲ್ಲಿ ಇರ್ತಾ ಇತ್ತು, ಒಂದೇ ಕುಟುಂಬದಲ್ಲಿ 30 ಜನ 40 ಜನ ಇರ್ತಾ ಇದ್ರು. ಇವಾಗ ಒಂದು ಗಂಡ ಹೆಂಡತಿ ಇಬ್ಬರು ಇರಬೇಕಾದ್ರೆ ಅಯ್ಯಯ್ಯಪ್ಪ ಅಂತಾರೆ. 6 ತಿಂಗಳು ಇರೋಲ್ಲ ಡೈವರ್ಸ್ಗಳು. ಇನ್ನೊಂದು ಮಗು ಆಗಿಬಿಟ್ರೆ ಗೋವಿಂದ, ಇನ್ನೊಂದು ಮಗು ಆದರೆ ಗೋವಿಂದ. ಇದು ವಿಭಕ್ತ ಕುಟುಂಬಗಳು ಹಿಂಗಾಗ್ಬಿಟ್ಟಿದೆ ಇವಾಗ ಅಂತ ಹೇಳ್ತಾ ಇರ್ತಾರೆ. ನಿದ್ರೆಯಲ್ಲಿ ವಿಷಯಿ ಭಾಗವು ಇಲ್ಲವೇ ಇಲ್ಲ. ಕರೆಕ್ಟ್ ಅಲ್ವಾ? ಇದೆಯಾ ನಿದ್ರೆಯಲ್ಲಿ ಆಬ್ಜೆಕ್ಟ್ ಸಬ್ಜೆಕ್ಟ್? ಎಚ್ಚರದಲ್ಲಿ ವಿಷಯಿಯು ಬೇರೆಯಾಗಿರುವುದು ನಿಜ. ನೋಡ್ರಿ, ಎಚ್ಚರದಲ್ಲಿ ಬೇರೆ ಬೇರೆ ಆಗಿರುತ್ತೆ. ಎಚ್ಚರ ಅಂತಂದರೆ ನೀವು ದೃಶ್ಯ ಪ್ರಪಂಚ ತೊಗೊಂಡ್ಬಿಡ್ರಿ, ಎರಡಕ್ಕೂ ಹೊಂದುತ್ತೆ. ಈಗ ಹಿಂದಿನ ಟಾಪಿಕ್ನಲ್ಲಿ ಏನು ಓದಿದ್ದು ನಾವು, ಯಾವುದನ್ನು ಎಚ್ಚರ ಅಂತೀವೋ ಅದೇ ಕನಸು, ಕನಸಂತ ಏನು ಹೇಳ್ತೀನೋ ಅದೇ ಎಚ್ಚರ. ಯಾಕೆ? ಎರಡಕ್ಕೂ ವ್ಯತ್ಯಾಸ ಇಲ್ಲ. ತಕ್ಕಡಿಲಿ ತೂಕ ಮಾಡಿಬಿಟ್ರೆ ಒಂದು ಆ್ಯಟಮ್ ಅಷ್ಟು ಹೆಚ್ಚು ಕಡಿಮೆ ಇಲ್ಲ ಅಂತ ಡಿಸೈಡ್ ಮಾಡಿಬಿಟ್ಟಿದ್ದೀವಿ. ಆದ್ದರಿಂದ ದೃಶ್ಯ ಪ್ರಪಂಚ ಅಂದರೆ ಎರಡಕ್ಕೂ ಸೇರಿಕೊಳ್ಳುತ್ತೆ ಅಷ್ಟೇ. ಒಟ್ಟಿನಲ್ಲಿ ಅಲ್ಲಿ ಆಬ್ಜೆಕ್ಟ್ ಸಬ್ಜೆಕ್ಟ್ ಅಂತಿರುತ್ತೆ ದೃಶ್ಯ ಪ್ರಪಂಚದಲ್ಲಿ. ಆದರೆ ನಿದ್ದೆಯಲ್ಲಿ ಅದಿರೋಲ್ಲ. ಅಲ್ಲಿ ವಿಷಯಿ ಬೇರೆ ಬೇರೆ ಆಗಿರುತ್ತೆ. ಹೇಗೆ ನೋಡ್ರಿ, ಆಬ್ಜೆಕ್ಟ್ಸ್ ಹೊರಗಡೆ ಇವೆ. ಯಾವುದು? ಆದಿ ಭೌತಿಕ, ನನ್ನ ಹೆಂಡತಿ ಮಕ್ಕಳು. ಆದಿ ದೈವಿಕ, ಸೂರ್ಯಚಂದ್ರ ನಕ್ಷತ್ರಗಳು, ಅವು ಆಬ್ಜೆಕ್ಟ್ಸ್. ನಾನು ಸಬ್ಜೆಕ್ಟ್. ಸೊ ಅವು ಬೇರೆ, ನನ್ನದು, ಇದು ನಾನು. ಹಾಗೆ ಹೇಳ್ಕೊತ ಬರ್ತೀವಿ. ಈ ವ್ಯತ್ಯಾಸ ಇದ್ದೇ ಇರುತ್ತೆ. ಬೇರೆ ಬೇರೆ ತಾನೇ ಅದು ನಾನು ಹೆಂಗಾಗ್ತೀನಿ? ಆಗೋದಿಲ್ಲ. ಅದು ನಾನು ಆಗ್ತೀನಾ? ಆಗೋದಿಲ್ಲ. ಅದು ಆಗೋದಿಲ್ಲ. ಆದ್ದರಿಂದ ಅದು ಬೇರೆ, ಇದು ಬೇರೆ. ಅದಕ್ಕೆ ಆಬ್ಜೆಕ್ಟ್ ಸಬ್ಜೆಕ್ಟ್ ಅಂತ ಹೇಳ್ತಾ ಇರ್ತೀವಿ. ಎಲ್ಲಿ? ದೃಶ್ಯ ಪ್ರಪಂಚದಲ್ಲಿ. ಎಚ್ಚರದಲ್ಲಿ ಈ ವಿಷಯಿಯು ಬೇರೆ ಬೇರೆ ಆಗಿರುವುದು ನಿಜ. ಆದರೆ ಇಂಪಾರ್ಟೆಂಟ್ ಇಲ್ಲಿ, ಆಗಲೂ ಅವುಗಳಿಗೆ ಯಾವುದೋ ಒಂದು ಹತ್ತಿರದ ನೆಂಟಿರಬೇಕನ್ನೋ ಭಾವನೆ ನಮಗೆಲ್ಲರಿಗೂ ಮೂಡ್ತಾ ಇರುತ್ತೆ. ಸರಿ ಸ್ವಾಮಿ, ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ. ಇದು ನಾನು, ಅದು ನನ್ನದು, ಅದು ತಾನು.
ಆದರೂ ಇವೆರಡಕ್ಕೂ ಏನೋ ಕನೆಕ್ಷನ್ ಇರ್ಬೇಕು ಸ್ವಾಮಿ ಅಂತ ಹೇಳ್ತಾ ಇರ್ತೀವಿ. ಆ ಕನೆಕ್ಷನ್ ಯಾವುದು ಅದನ್ನು ತೋರ್ಸಕ್ಕೆ ಬರ್ತಾ ಇದ್ದಾರೆ ಇವಾಗ. ಇಷ್ಟೇ ಇಂಪಾರ್ಟೆಂಟ್. ಹಿಂದೆ ಎಲ್ಲ ಮಾಡಿದ್ದೀವಿ ಇದನ್ನು, ಆದರೆ ಇಲ್ಲಿ ಅವೆರಡಕ್ಕೂ ಕನೆಕ್ಷನ್ ಯಾವುದು ಅನ್ನೋದು ಅಷ್ಟೇ ಬೇಕಾಗಿರೋದು. ಈಗ ಇಲ್ಲಿ ಹಗ್ಗ ಹಾವು ಅದು ಬೇಡಪ್ಪ. ಚಿನ್ನ ಒಡವೆ, ಚಿನ್ನ ಬೇರೆ ಒಡವೆ ಬೇರೆ. ಚಿನ್ನ ಒರಿಜಿನಲ್ಲು, ಒಡವೆ ಡೂಪ್ಲಿಕೇಟು. ಅಥವಾ ಚಿನ್ನವನ್ನು ಸಬ್ಜೆಕ್ಟನ್ನೇ, ಒಡವೆನ ಆಬ್ಜೆಕ್ಟನ್ನು, ಹಂಗೆ ಅನ್ನಕ್ಕೆ ಬರಲ್ಲ, ಬೇಡ. ಇದು ನಿಜವಾದ್ದು, ಅದು ಹೆಂಗೆ ಬೇಕಾದರೂ ಇಟ್ಕೊಳ್ರಿ. ಈಗ ನಮ್ಮ ಪ್ರಶ್ನೆ, ಚಿನ್ನ ಬೇರೆ ಒಡವೆ ಬೇರೆನಾ? ನಾನು ಪ್ರಶ್ನೆ ಕೇಳ್ತಾ ಇದ್ದೀನಿ, ಉತ್ತರ ಕೊಡಬೇಕು. ಚಿನ್ನ ಬೇರೆ ಒಡವೆ ಇಲ್ಲ, ಒಂದೇ ತಾನೇ? ಅದಕ್ಕೇನೋ ಒಂದು ಕನೆಕ್ಷನ್ ಇದೆ ಅಂತ ಹೇಳ್ತೀವಲ್ಲ, ನೋಡೋದಕ್ಕೇನೋ ಬೇರೆ ಬೇರೆನೆ. ನನಗೆ ಗೊತ್ತಿಲ್ಲದೆ ಇದ್ದಾಗ ನಮ್ಮ ಅಪ್ಪ ಕರ್ಕೊಂಡೋಗಿ ಅಲ್ಲಿ ಕರಗಿಸ್ದಾಗ ಬಾಯಿ ಬಡ್ಕೊಂಡೆ. ಯಾಕೆ? ನನಗೆ ಒಡವೆನೇ ಗೊತ್ತು, ಚಿನ್ನ ಗೊತ್ತಿಲ್ಲ, ಅದಕ್ಕೆ ಬಾಯಿ ಬಡ್ಕೊಂಡಿದ್ದು. ಆದರೆ ನಮ್ಮ ತಂದೆ ಮತ್ತು ಆಚಾರ್ಯ ಆ ಒಡವೆಯನ್ನು ಕರಗಿಸ್ತಾ ಇದ್ದಾರೆ, ನಗ್ತಾ ಇದ್ದಾರೆ. ಯಾಕೆ? ಅದು ಹೋಗೋದಿಲ್ಲ ಎಲ್ಲೂ. ಹಾಗೆ ಇಲ್ಲಿ ಅರ್ಜುನ ಹಾಗೆ ಬಾಯಿ ಬಡ್ಕೊಂಡಿದ್ದು. ಅಯ್ಯೋ ನಾನು ಕೊಂದರೆ ನಮ್ಮ ತಾತ ನಮ್ಮ ಗುರುಗಳು ಸತ್ತು ಹೋಗ್ತಾರಲ್ಲ, ಅವ್ರು ಕೊಂದ್ರೆ ನಾನು ಸತ್ತು ಹೋಗ್ತೀನಲ್ಲ ಅಂತ. ಯಾಕೆ ಅಂತಂದರೆ ಅದು ಗೊತ್ತಿಲ್ಲ. ಅದು ಈಗ ಗೊತ್ತಾದ ಮೇಲೆ ಈಗ ಅರ್ಜುನನಿಗೆ ಅಳಬೇಕಾಗಿಲ್ಲ. ಒಂದು, ಈ ಚಿನ್ನಕ್ಕೂ ಒಡವೆಗೂ ಏನೋ ಕನೆಕ್ಷನ್ ಇದೆ. ಏನದು ಕನೆಕ್ಷನ್ ಅಂತ ಪ್ರಶ್ನೆ ಕೇಳ್ತಾ ಇದ್ದಾರೆ. ಏನು ಪ್ರಶ್ನೆ? ಚಿನ್ನವೇ ಒಡವೆ ಯಾಕೆ ತೋರ್ತಾ ಇದೆ ಅಷ್ಟೇ, ಎರಡಿಲ್ಲ ಅಲ್ಲಿ. ಈಗ ಇದು ನಮ್ಗೆ ಅರ್ಥ ಆಯ್ತು. ಇಲ್ಲಿ ಯಾಕೆ ಹೇಳಿದ್ದಾರೆ ಇದು ಇಂಪಾರ್ಟೆಂಟ್ ಆಗಿ ಅಂದರೆ, ಇಲ್ಲಿ ಸೂಕ್ಷ್ಮವಾಗಿರೋದನ್ನು ಗುರುತಿಸ್ಬೇಕು. ಈಗ ಗಾಢನಿದ್ರೆಯಲ್ಲಿ ನನ್ನ ಅರಿವಿನ ಸ್ವರೂಪ ನಾನು, ನಿಜವಾದ ನಾನು. ದೃಶ್ಯ ಪ್ರಪಂಚದಲ್ಲಿ ಡೂಪ್ಲಿಕೇಟ್ ನಾನು. ಈ ನಿಜವಾದ ನಾನು ದೃಶ್ಯ ಪ್ರಪಂಚಕ್ಕೆ ಬನ್ನಿರಿ, ವ್ಯವಹಾರದಲ್ಲೇ ನೋಡಬೇಕಾಗಿರೋದು. ಗಾಢನಿದ್ರೆಯಲ್ಲಿ ಬರೀ ಅರಿವು, ದೃಶ್ಯ ಪ್ರಪಂಚದಲ್ಲಿ ಬಿಡಿ ಅರಿವು, ಬರೀ ಅರಿವು. ಅಂದರೆ ಒರಿಜಿನಲ್ ಅರಿವು, ಡೂಪ್ಲಿಕೇಟ್ ಅರಿವು ಎರಡು ಮಿಕ್ಸ್ ಆಗಿದೆ. ಇವೆರಡಕ್ಕೂ ಏನಾದರೂ ಸಂಬಂಧ ಇದೆಯಾ ಅಂತ ಪ್ರಶ್ನೆ ಇದೆ. ಫಸ್ಟ್ ಎತ್ಕೊಂತಾನೆ ಇದಕ್ಕೆ ಬರೋಣ. ಇಲ್ಲಿ ಎರಡು ಫಸ್ಟ್ ಎತ್ಕೊಂತ ನಾನು ಏನು ಸಂಬಂಧ ಇದೆ ಅಂದರೆ, ಎರಡಿಲ್ಲ ಇಲ್ಲಿ. ಡೂಪ್ಲಿಕೇಟ್ ಐ, ಒರಿಜಿನಲ್ ಐ ಎರಡಿಲ್ಲ. ಹುಲಿಯೇ ಮೇಕೆ ಅಂತ ತಪ್ಪು ತಿಳ್ಕೊಂಡಿದ್ದೆ. ಮೇಕೆ ಬದಲಾವಣೆಯಾಗಿ ಹುಲಿ ಆಗಲಿಲ್ಲ, ಒಡವೆ ಚಿನ್ನ ಆಗಲಿಲ್ಲ. ಹಾಗೆ ನಮ್ಮ ಒರಿಜಿನಲ್ ಐ ಡೂಪ್ಲಿಕೇಟ್ ಐ ಅಂತೆ ತೋರ್ತಾ ಇದೆ ಅಷ್ಟೇ. ಈಗ ಇವೆರಡಕ್ಕೂ ಹೇಗೆ ಕನೆಕ್ಷನ್ ಸಿಕ್ತೋ ಅದೇ ರೀತಿ ಈ ಡೂಪ್ಲಿಕೇಟ್ ಐಯು ಅದರ ಮುಂದೆ ಇರೋ ಆಬ್ಜೆಕ್ಟ್ಗೂ ಏನೋ ಕನೆಕ್ಷನ್ ಇದೆ ಅಂತ ಹೇಳಿದ್ವಲ್ಲ. ಚಿನ್ನಕ್ಕೂ ಒಡವೆಗೂ ಇರೋ ಕನೆಕ್ಷನ್ ಎರಡಿಲ್ಲ ಅಲ್ಲಿ. ಚಿನ್ನವನ್ನೇ ಒಡವೆ ಅನ್ಕೊತಾ ಇದ್ವಿ ಅಷ್ಟೇ. ಸೊ ಆ ಸಬ್ಜೆಕ್ಟನ್ನೇ ನಾನು ಆಬ್ಜೆಕ್ಟ್ ಇರದೇ ಸಬ್ಜೆಕ್ಟು, ಅದನ್ನು ಆಬ್ಜೆಕ್ಟ್ ಅನ್ಕೊತಾ ಇದ್ದೆ, ಡೂಪ್ಲಿಕೇಟು. ಮತ್ತು ಇವೆರಡಕ್ಕೂ ಕನೆಕ್ಷನ್ ಇದೆ ಅಂದರೆ ಇಷ್ಟೇ ಬೇಕಾಗಿರೋದಲ್ಲಿ. ನಮ್ಮ ಅರಿವೇ ನಿಜವಾದ ಅರಿವು ಡೂಪ್ಲಿಕೇಟ್ ಐ ಆಗಿ, ಡೂಪ್ಲಿಕೇಟ್ ಮಿಕ್ಕಿರೋ ಆಬ್ಜೆಕ್ಟ್ಸ್ ಆಗಿ ತೋರ್ತಾ ಇದೆ. ಇಷ್ಟೇ ತಿಳ್ಕೊಬೇಕಾಗಿರೋದು. ಮಣ್ಣೆ ಮಡಿಕೆ ಕುಡಿಕೆ ಶ್ರಾವ ತಟ್ಟೆ ಆಗಿದೆ, ಚಿನ್ನವೇ ಇದಾಗಿದೆ ಅಂದರೆ ಅಲ್ಲಿ ಎರಡಿಲ್ಲ ಅಂತ ಹೇಳಕ್ಕೆ ಬರ್ತಾ ಇದ್ದಾರೆ. ಇಷ್ಟ ಅರ್ಥ ಆದರೆ ಸಾಕು ನನಗೆ. ಈಗ ನಾನು ಓದ್ತೀನಿ, ಸ್ವಾಮಿಗಳು ನಿಮಗೆ ಅರ್ಥ ಆಗುತ್ತೆ. ಇಲ್ಲಿ ನಿದ್ರೆಯಲ್ಲಿ ವಿಷಯಿ ಭಾಗ ಇರೋದಿಲ್ಲ, ಆದರೆ
ಆಗಲೂ ಅವುಗಳಿಗೆ ಯಾವುದೋ ಒಂದು ಹತ್ತಿರದ ಸಂಬಂಧ ಇರಬೇಕು ಅಂತ ನಮ್ಮೆಲ್ಲರಿಗೂ ಒಂದು ಭಾವನೆ ಆಗತ್ತೆ. ಹೇಗಂದರೆ, ವಿಷಯಿಯಾದ ಜ್ಞಾತೃ ನಾನು ನನ್ನ ಧರ್ಮವಾಗಿರುವ ಜ್ಞಾನದಿಂದ ವಿಷಯವನ್ನು ಅರಿಯುತ್ತೇನೆ. ಈ ದೃಶ್ಯ ಪ್ರಪಂಚದಲ್ಲಿ ಜ್ಞಾತೃ ಜ್ಞಾನ, ಆಬ್ಜೆಕ್ಟ್ ಸಬ್ಜೆಕ್ಟ್ ಅರಿಯುತ್ತೇನೆ. ಇದಲ್ಲದೆ ನಮಗೆ ಆಗಿರುವ ಭಾವನೆ. ಆದರೆ ವಿಷಯಿಗೆ ತನಗಿಂತ ಬೇರೆಯಾಗಿರುವ ವಿಷಯದ ಅರಿವು ಆಗುವುದೆಂಬ ನಂಬಿಕೆ ನಮ್ಮಲ್ಲಿ ಹೇಗೆ ಮೊಳೆಯಿತು? ಎಚ್ಚರ ಕನಸುಗಳಲ್ಲಿ ಜ್ಞಾತೃ ಜ್ಞೇಯಗಳು ಅತ್ಯಂತ ವಿರುದ್ಧ ಸ್ವಭಾವವಾಗಿರುವಂತೆ ತೋರ್ತಾ ಇದೆ. ಅದಕ್ಕೆ ಹೇಳಿದ್ದು, ದೃಶ್ಯ ಪ್ರಪಂಚದಲ್ಲಿ ಸಬ್ಜೆಕ್ಟು ಆಬ್ಜೆಕ್ಟು ವಿರುದ್ಧ. ಆಬ್ಜೆಕ್ಟ್, ಈಗ ನನ್ನ ಮನೆ ನಾನಾಗ್ತೀನ, ನನ್ನ ಹೆಂಡತಿ ನಾನಾಗ್ತೀನ? ಇಲ್ಲ. ಅಥವಾ ನಾನು ನನ್ನ ಹೆಂಡತಿ ಆಗ್ತೀನ? ಆಗೋದಿಲ್ಲ. ಎಷ್ಟು ವಿರುದ್ಧವಾಗಿದೆ ನೋಡ್ರಿ. ಆದರೂ ನನ್ನ ನಿಜವಾದ ಸ್ವರೂಪವಾದ ಪರಮಾತ್ಮನೇ ಡೂಪ್ಲಿಕೇಟ್ ಐಯಾಗಿ, ಆಬ್ಜೆಕ್ಟ್ ಆಗಿ ತೋರ್ಕೊತಾ ಇದ್ದಾನೆ. ನೀವು ಚಿನ್ನದಿಂದ ಮಾಡಿದ ಒಡವೆ, ಸರ, ಆ ಸರದಲ್ಲಿ ಡಾಲರು, ಪೆಂಡೆಂಟು, ಆ ಹುಕ್ಸು ಎಲ್ಲವೂ ಚಿನ್ನವೇ. ಹೆಸರು ಬೇರೆ, ಎಲ್ಲ ಬೇರೆ. ಇಷ್ಟು ನಿಮ್ಗೆ ಅರ್ಥ ಆದರೆ ಸಾಕು. ಅದನ್ನು ಇವರು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾರೆ ಅಷ್ಟೇ. ಅಲ್ಲಿ ಜ್ಞಾತೃಜ್ಞಾನ ಎಲ್ಲ ಬೇರೆ ಬೇರೆ ಇದೆ ಅಂತ. ಆದರೆ ವಿಷಯಿಗಿಂತ ತನಗಿಂತ ಬೇರೆಯಾಗುವ ವಿಷಯ ಅರಿವು ಆಗುವುದೆಂಬ ನಂಬಿಕೆ ನಮಗೆ ಹೇಗೆ ಮೊಳೆಯಿತು? ಎಚ್ಚರ ಕನಸುಗಳಲ್ಲಿ ಜ್ಞಾತೃಜ್ಞೇಯಗಳ ಅತ್ಯಂತ ವಿರುದ್ಧ ಸ್ವಭಾವ ಆಗಿರುವಂತೆ ತೋರುತ್ತಿರುವವು. ಎಚ್ಚರ ಕನಸುಗಳಲ್ಲಿ ಆಬ್ಜೆಕ್ಟ್ ಸಬ್ಜೆಕ್ಟ್ ವಿರುದ್ಧವಾಗಿರುವಂತೆ ನಿಜವಾಗ್ಲೂ ಇಲ್ಲ. ಯಾಕೆ? ಚಿನ್ನವೇ ನಿಮ್ಮ ಸರವಾಗಿ, ಡಾಲರ್ ಆಗಿ, ಪೆಂಡೆಂಟ್ ಆಗಿ ಎಲ್ಲ ಅದು ಅದೇ. ಆದರೆ ಹೇಳುವಾಗ ಡಾಲರ್ ಬೇರೆ, ಪೆಂಡೆಂಟ್ ಬೇರೆ, ಇದಕ್ಕೆಲ್ಲ ಕನೆಕ್ಷನ್ ಕೊಟ್ಕೊಂಡು ಬೆಸ್ಕಿಯಾಗಿ ಏನೇನೋ ಮಾಡ್ತಾರೆ. ಹಾಗೆ ನಮಗೆ ನೋಡೋದಕ್ಕೆ ಏನೆಲ್ಲ ಬೇರೆ ಬೇರೆ ಅಂತ ಕಾಣಿಸುತ್ತೆ ತಾನೆ. ನಿಮ್ಮನ್ನು ಕೇಳಿದ್ರೆ ಎಲ್ಲ ಪೀಸ್ ಪೀಸ್ ಮಾಡಿ ಕೊಟ್ಬಿಡ್ತಾರೆ ಎಲ್ಲ ಕೈಗೆ. ಹಾಗೆ ಆದರೆ ಎಲ್ಲವೂ ಅದೇ ಚಿನ್ನವೇ. ಜ್ಞಾತೃವು ನಾನು ಎಂಬ ಅರಿವಿಗೆ ಗೋಚರವಾಗಿಯೂ ಸ್ವತಂತ್ರವಾಗಿಯೂ ಚೇತನನಾಗಿ ಇರುವಂತೆ ಕಾಣುತ್ತಾನೆ. ಈ ಡೂಪ್ಲಿಕೇಟ್ ನಾನೇ ಇದ್ದಾನಲ್ಲ ದೃಶ್ಯ ಪ್ರಪಂಚದಲ್ಲಿ, ಇವನು ಸ್ವತಂತ್ರವಾಗಿದ್ದಂತೆ, ಮತ್ತು ಇವನೇ ಜ್ಞಾನ ಸ್ವರೂಪನಂತೆ, ಇವನೇ ಅರಿವಿನ ಸ್ವರೂಪದಂತೆ ನಮಗೆ ತೋರ್ತಾ ಇರ್ತಾನೆ. ಈಗ ನಾವು ಸಾಕ್ಷಿನ ಗುರುತಿಸೋಕೆ ಮೊದಲು ಏನಪ್ಪ ನಿನಗೆ ಜ್ಞಾನ ಹೆಂಗಾಗುತ್ತೆ ಅಂದರೆ, ಸ್ವಾಮಿ ಮನಸ್ಸಿಲ್ವಾ, ನಮಗೆ ಬುದ್ಧಿ ಇಲ್ವಾ, ದೇವರು ಕೊಟ್ಟಿಲ್ವಾ ಅಂತೀವಿ. ಆದರೆ ಇವಕ್ಕೆ ಯೋಗ್ಯತೆ ಇದೆಯಾ? ಎಲ್ಲಿಂದ ಬಂತು ಇವಕ್ಕೆ? ಎರವಲು ತಗೊಂಬಂದಿದೆ, ಸಾಲ ತಗೊಂಬಂದಿದೆ. ಇರುವಾಗಲಿ, ಅರಿವಾಗಲಿ, ಆನಂದ ಆಗಲಿ ಇವು ಜಡ, ಅಚೇತನ. ಆದ್ದರಿಂದ ಇವು ಚೇತನದಿಂದ ಸಾಲ ತಗೊಂಬರ್ಬೇಕು, ಶ್ರೀಮಂತನಿಂದ ಬಡವ ತಗೊಂಬರ್ಬೇಕು ಸಾಲ. ಹಾಗೆ ಅಲ್ವಾ? ಇದು ನಮ್ಗೆ ಚೆನ್ನಾಗಿ ಅರ್ಥ ಆಗಿದೆ. ಅಂದರೆ ನಮ್ಗೆ ಎಚ್ಚರದಲ್ಲಿ ಅವುಗಳನ್ನ ಗುರುತಿಸ್ತೇ ಇದ್ದಾಗ ಇವುಗಳೇ ಜ್ಞಾನ ಸ್ವರೂಪಗಳು. ಅಲ್ಲಿ ನಮಗೆ ಈ ಸಾಕ್ಷಿನ ಗುರುತಿಸೋಕೆ ಮೊದಲು ಯಾರಾದರೂ ನಮ್ಮನ್ನು ಕೇಳಿದ್ರೆ ಏನು ಹೇಳ್ತಾ ಇದ್ದೀವಿ? ನೀನಂದ್ರೆ ಯಾರಪ್ಪ? ನಾನೇ ಸ್ವಾಮಿ, ನಾನು. ನಾವು ಈ ಶರೀರನ ತೋರಿಸಿ ಕನ್ನಡಿ ಮುಂದೆ ಎಷ್ಟು ಅಗಲ ದುಡ್ದಿರ್ತೀನೋ, ಕಾಲಿನ ಹೆಬ್ಬೆಟ್ಟಿಂದ ಇಲ್ಲಿವರೆಗೂ ಇಷ್ಟು ನಾನು ಅಂತ ಹೇಳಿ ಹೊಡಿತಾ ಇರ್ತೀವಿ ಗಾಡಿ. ಆದರೆ ಇವಾಗ ಬಿಡಿಸ್ಕೊಂಡ್ಮೇಲೆ ನಮ್ಗೆ ಎಷ್ಟು ಚೆನ್ನಾಗಿ ಅರ್ಥ ಆಗಿದೆ ನೋಡ್ರಿ. ಆದ್ದರಿಂದ ಈ ಜ್ಞೇಯವು ಇದು ಎಂಬ ಅರಿವಿಗೆ ಗೋಚರವಾಗಿಯೂ ಜ್ಞಾತೃವಿನ ಅಧೀನವಾಗಿರುವ ಧರ್ಮಭೂತ ಜ್ಞಾನದಿಂದ ಪ್ರಕಾಶವಾಗಿಯೂ ಜಡವಾಗಿ ಇರುವಂತೆ ಕಾಣುತ್ತಿರುವುದು. ಹೀಗೆ ಇವೆರಡೂ ಅತ್ಯಂತ ಭಿನ್ನ ಸ್ವಭಾವಗಳಾಗಿದ್ದರೂ ಈ ಜ್ಞಾತೃವಿನ ಜ್ಞಾನದಿಂದ ಜ್ಞೇಯವು ಅರಿಯಬರುವುದಲ್ಲ. ಇವೆರಡಕ್ಕೂ ಯಾವುದೊಂದು ಸಂಬಂಧವೂ ಇಲ್ಲದ ಇದ್ದರೂ ಒಂದರಿಂದೊಂದು ಅರಿಯಬಹುದೆಂಬುದರ ರಹಸ್ಯವೇನಿರಬಹುದು ಅಂತ ಪ್ರಶ್ನೆ. ಇವುಗಳ ಅರಿಯಕ್ಕೆ ಬರಲ್ಲ. ನೋಡೋದಿಕ್ಕೆ ನಮಗೆ ಮನಸ್ಸೇ ಅರಿಯುತ್ತೆ, ಕಣ್ಣೇ ನೋಡುತ್ತೆ. ಯಾರನ್ನೇ ಕೇಳ್ರಿ, ಯಾತ್ರಿಂದ ನೋಡಿದ್ದು? ಕಣ್ಣಿಂದ ಸ್ವಾಮಿ. ಕಣ್ಣಿಗೆ ನೋಡೋ ಯೋಗ್ಯತೆ ಇದೆಯಾ? ಇದ್ದಿದ್ರೆ ಶವ ನೋಡ್ಬೇಕಪ್ಪ, ನೋಡೋಕೆ ಬರೋದಿಲ್ಲ. ಮಾತಾಡಬೇಕು, ಮಾತಾಡಲಿ. ಓಡಾಡಬೇಕು, ಓಡಾಡಲ್ಲ. ಇದೆಯೋ ಇಲ್ವೋ ಕಣ್ಣು?
ಮತ್ತು ಕಣ್ಣಿಂದ ನೋಡೋದು ಅನ್ನೋದು ಎಂಥದ್ದು, ಅದರ ಹಿಂತಡಿಕೆ ಏನಿದೆಯೋ ಅದಿಲ್ಲ. ಹಾಗೆ ಹೇಳಬೇಕು, ಪ್ರಾಣ ಹೋಯಿತು ಸರೇ, ಪ್ರಾಣದಿಂದ ಅಂತ ಹೇಳ್ತೀವಿ. ಪ್ರಾಣ ಅಂತನ್ನೋದು ಅದು ಕೂಡ ನನ್ನದೇ, ನಾನಲ್ಲ. ಪ್ರಾಣ ಅಂತನ್ನೋದು ಒಂದು ಮೊಬೈಲ್ನಲ್ಲಿ ಒಂದು ಬ್ಯಾಟ್ರಿ ಇದ್ದಂಗೆ, ಮುಖ್ಯವಾದ ಒಂದು ಇನ್ಸ್ಟ್ರೂಮೆಂಟು. ಮಿಕ್ಕಿರೋದೆಲ್ಲ ಸೆಕೆಂಡ್ರಿ ಇನ್ಸ್ಟ್ರೂಮೆಂಟ್ಸ್ ಅಷ್ಟೇ. ಅಲ್ಲಿ ಚೈತನ್ಯ ಇಂಪಾರ್ಟೆಂಟ್ ಅಷ್ಟೇ, ಇನ್ನೇನಿಲ್ಲ. ಅಷ್ಟೇ ಹೊರತು ಇನ್ನೇನಿರೋದಿಲ್ಲ. ಅಲ್ಲಿ ಚೈತನ್ಯ ಚೈತನ್ಯ ಅಂತ ಹೇಳ್ತಾರೆ. ಇಷ್ಟನ್ನು ನಾವು ಗುರುತಿಸಿರೋಣ. ನಾಳೆ ಮತ್ತೆ ಇದನ್ನು ಇಷ್ಟು ನಾನು ಡಿಸ್ಕಷನ್ಸ್ಗೆ ಇಟ್ಕೊತೀನಿ ನಾಳೆ. ದಯವಿಟ್ಟು ಓಂ ಶಾಂತಿ ಶಾಂತಿ ಶಾಂತಿ. ಜೈ ಗುರು.